ಬಾವೇಗ ಬಾವೇಗ ಮನಮೋಹನ ಮನಸೋತೆಯ ಮುರಳಿಯ ಗಾನಕ್ಕೆ ಮನಸೋತೆಯ ನನ್ನ ಮನಸ್ಸಿನ ಆಸೆಯ ನೀ ಬಲ್ಲೆಯ ಮನಸ್ಸಿನ ಆಸೆಯ ನೀ ಬಲ್ಲೆಯ ಮುರಳಿಯ ಗಾನಕ್ಕೆ ಮನಸೋತೆಯ ಹಾಗಾದರೆ ಯುದ್ಧವು ನಿಶ್ಚಯವಾಯಿತೇನು? ನಾನು ಮೊದಲು ಹೇಳಲಿಲ್ಲವೇ ಯುದ್ಧವೆಂದರೆ ಈ ನಿಮ್ಮ ಹೃದಯವು ನೆಲೆಯುವುದೆಂದು? ಉಪಾಯವಿಲ್ಲ ಪ್ರಿಯರನ್ನೇ, ಯುದ್ಧವಿಂದು ಅನಿವಾರ್ಯ. ಆದರೆ ಇದೆಂತಹ ಯುದ್ಧ? ವಿಶ್ವ ಸೃಷ್ಟಿಯಲ್ಲಿ ಎಲ್ಲಿಯೂ ಆಗದ ಅಚಿತ್ಯ ಹತ್ಯಾಕಾಂಡ. ಒಂದು ಕಡೆ ಕೌರವರ 11 ಅಕ್ಷೋಣಿ ಸೈನ್ಯದಳ, ಭೀಷ್ಮ, ದ್ರೋಣ, ಕರ್ಣ, ಕೃಪ
ಮುಂತಾದ ಮಹಾರಥಿಕರು, ಮತ್ತೊಂದು ಕಡೆ ಪಾಂಡವರ 7 ಅಕ್ಷೋಣಿ ಸೈನ್ಯದಳ. ಈ ಯುದ್ಧವು ಮುಗಿದ ಮೇಲೆ ಮಾನವ ರಾಶಿಯಲ್ಲಿ ಅದೆಷ್ಟು ಜನ ಜೀವಂತವಾಗಿ ಉಳಿಯೋರು. ಯುದ್ಧ ಯುದ್ಧ, ಪ್ರಪಂಚದ ಅನಂತ ಪ್ರಳಯ, ಅಸೀವ ಧ್ವಂಸ ರುಕ್ಮಿಣಿ. ಪ್ರಭು, ಈ ಮಾನವ ಲೋಕವನ್ನು ಪ್ರಳಯಾವರ್ತಿಂದ ರಕ್ಷಿಸು. ಅಧರ್ಮದ ಆಕ್ರಮಣದಿಂದ ಧರ್ಮ ರೂಪುಗೊಳ್ಳಲಿಕ್ಕೆ ಶಾಂತಿ ಸಂಧಾನಕ್ಕಾಗಿ ನೀವು ಮತ್ತೊಮ್ಮೆ ಪ್ರಯತ್ನಿಸಬಾರದೇನು? ಪ್ರೇಯಸಿ, ಪ್ರೇಮ ಮೂರ್ತಿಯ ಸಮಾಧಾನ ಭೇದವೆಲ್ಲ ಕೋಮಲಾಗಿ ವಿಫಲವಾದೆ. ಸಮಾಧಾನ ಭೇದವೆಲ್ಲ ಕೋಮಲಾಗಿ ವಿಫಲವಾದೆ. ಸಮರದಂಡವಿಂದು ಧರಣಿ ಪಪಹಾರಿಣಿ ಕಾಂತೆ ಪಹಾರಿಣಿ ಕಾಂತೆ ಪಪಹಾರಿಣಿ ಕಾಂತೆ ಪಪಹಾರಿಣಿ ಧರ್ಮರಾಜ್ಯ ಸ್ಥಾಪನೆಗೆ ಧರ್ಮರಾಜ್ಯ ಸ್ಥಾಪನೆಗೆ ಧರ್ಮಯುದ್ಧ ಮುಂದೊದಗಿ ಕರ್ಮಭೂಮಿ ಭಾರತವೆಂದು ಧನ್ಯವಾದುದೇ ಕಾಂತೆ ಧನ್ಯವಾದುದೇ. ಭಯವಿದೇಕೆ ಕಾಂತೆ ಶಾಂತೆ ಪ್ರೇಮ ಪೂಜಿತೆ ಕಾಂತೆ ಪ್ರೇಮ ಪೂಜಿತೆ ಪ್ರೇಮ ಪೂಜಿತೆ ಪ್ರೇಮ ಪೂಜಿತೆ. ಶಾಂತಿಯಿಂದ ಸೃಷ್ಟಿಯ ವಿಕಾಸವಾಗುವುದಿಲ್ಲ ಪ್ರಿಯತಮೆ. ಯುದ್ಧವಿಂದು ಅನಿವಾರ್ಯ. ಆದರೆ ಈ ಯುದ್ಧದಲ್ಲಿ ನಾನೊಂದು ನೂತನ ಜಗತ್ತನ್ನು ನಿರ್ಮಿಸುವೆನು. ನನ್ನ ಸಮರ ಗೀತೆಯು ಮಾನವರಿಗೆ ಧರ್ಮದ ಪರಾಕಾಷ್ಠೆಯನ್ನು ಬೋಧಿಸುವುದು. ವೀರರ ರಕ್ತದಿಂದ ಪೃಥ್ವಿಯ ಕಲುಷವನ್ನು ತೊಳೆಯುವೆನು. ಕುರುಕ್ಷೇತ್ರ ಧೂಳಿಯ ಒಂದೊಂದು ಕಣವನ್ನು ರಕ್ತ ರಸದಿಂದ ತೋಯಿಸಿ ವೀರ ದರ್ಪದಿಂದ ಸುಸಜ್ಜಿತವಾಗಿ ಮಾಡಿ ಪುಣ್ಯದ ಬೀಜವನ್ನು ನೆಡುವನು. ಆ ಬೀಜವು ಅಂಕುರಿಸಿ ಮರವಾಗಿ
ದರ್ಶನ, ವಿಜ್ಞಾನ, ಧರ್ಮ, ರಾಜನೀತಿ ಮುಂತಾದ ಅನರ್ಘ್ಯ ಫಲಪುಷ್ಪಗಳನ್ನು ಜಗತ್ತಿಗೆ ಕೊಡುವುದು. ಪ್ರಭು, ನಿಮ್ಮ ಸ್ಪರ್ಶವು ಮೃತ್ಯು ಸಂಜೀವ. ಕೇವಲ ನಿಮ್ಮ ದೃಷ್ಟಿ ಮಾತ್ರದಿಂದಲೇ ಈ ಜಗತ್ತು ಜೀವಂತವಾಗಿ ಮಾಡಬಲ್ಲ ಶಕ್ತಿ ನಿಮ್ಮಲ್ಲಿದೆ. ಇದನ್ನರಿತು ಇಂತಹ ರಕ್ತಪಾತದ ಅವಶ್ಯಕತೆ ಏಕೆ? ಪ್ರೇಯಸಿ, ಕಾಳ ಸರ್ಪ ಕಚ್ಚಿದವರನ್ನು ಮೃತ್ಯುವಿನಿಂದ ರಕ್ಷಿಸಬೇಕಾದರೆ ವಿಷಸ್ಪರ್ಶವಾದ ಆವಾಯವನ್ನು ಛೇದಿಸದ ಹೊರತು ಮತ್ತಾವ ಉಪಾಯ ಇಲ್ಲ ಪ್ರಿಯತಮೆ. ಆರ್ಯವರ್ತಕ್ಕೀಗ ಇಂತಹ ಅವಸ್ಥೆಯುಂಟಾಗಿದೆ. ಪ್ರಮತ್ತರಾದ ಕ್ಷತ್ರಿಯ ನರನಾಡಿಗಳಲ್ಲಿ ರಕ್ತಾಧಿಕ್ಯವು ಹೆಚ್ಚಿ ಅಧರ್ಮ ರೋಗದ ಅಂಕುರವೂ ಕಾಣಿಸಿಕೊಂಡಿದೆ. ಅದನ್ನು ಸಂಪೂರ್ಣವಾಗಿ ನಾಶ ಮಾಡಲು ಹೊರತು ಧರ್ಮ ಸಂಸ್ಥಾಪನೆಯಾಗುವುದಿಲ್ಲ ಪ್ರೇಯಸಿ. ಇಷ್ಟೊಂದು ಜನರ ಮರಣದಿಂದ ಧರ್ಮ ಸಂಸ್ಥಾಪನೆ ಆಗುವುದಾದರೆ ಅಂತಹ ಧರ್ಮಕ್ಕೆ ಶತಾಧಿಕ ಅಧಿಕಾರಿಗಳು. ಈ ಘೋರ ಹತ್ಯೆ ಕಂಡ ನಿನ್ನನ್ನು ಶಾಂತಿ ಸಂಧಾನಕ್ಕಾಗಿ ನೀವು ಮತ್ತೊಮ್ಮೆ ಪ್ರಯತ್ನಿಸಿ ನೋಡಿ ಸ್ವಾಮಿ. ಆಗಲಿ ಪ್ರೇಯಸಿ, ನಿನ್ನ ಮಾತಿನಂತೆ ನಾನು ಮತ್ತೊಂದು ಸಾರಿ ಶಾಂತಿಗಾಗಿ ಪ್ರಯತ್ನಿಸುವನು. ಹಿಂದೆ ಹಸ್ತಿನಾವತಿಗೆ ತೆರಳುವನು. ಆದರೆ ನನ್ನ ಕೊನೆಯ ಪ್ರಯತ್ನವು ವಿಫಲವಾಗುವುದು ಪ್ರೇಯಸಿ. ಪ್ರಯತ್ನಿಸಿ ನೋಡಿ ಸ್ವಾಮಿ. ಆಗಲಿ ಪ್ರೇಯಸಿ. ಸಫಲವಾಗುವುದು. ಆಗಲಿ ಪ್ರೇಯಸಿ. ನಯನ ಮನೋಹರಿಯೇ ಪ್ರಿಯ ಸುಂದರ ವದನೆ, ನಯನ ಮನೋಹರಿಯೇ, ನಯನ ಮನೋಹರಿಯೇ ಪ್ರಿಯ ಸುಂದರ ವದನೆ, ನಯನ ಮನೋಹರಿಯೇ, ಮಂದರ ಗಿರಿಧರ ನರಸಿದಯಾಮಯೇ, ಮಂದರ ಗಿರಿಧರ ನರಸಿದಯಾಮಯೇ, ಸಿಂಧು ತಿಲಕ ಶ್ರೀ ಕಮಲ ಮುಗಿಯ ಸುಂದರಿಯೇ ಆನಂದದ ಸಿರಿಯ, ಸಿಂಧು ತಿಲಕ ಶ್ರೀ ಕಮಲ ಮುಗಿಯ ಸುಂದರಿಯೇ ಆನಂದದ ಸಿರಿಯೇ, ನಯನ ಮನೋಹರಿಯೇ ಪ್ರಿಯ ಸುಂದರ ವದನೆ, ನಯನ ಮನೋಹರಿಯೇ. ಗಂಧ ಪರಿಮಳವ ಧರಿಸಿ ಮಂದಾಸದಿಂದ ಎನ್ನವರಿಸಿ, ಗಂಧ ಪರಿಮಳವ ಧರಿಸಿ ಮಂದಾಸದಿಂದ ಎನ್ನವರಿಸಿ, ಮನಕಾನಂದದ ಸನಿರಸ ಬೀರುವ, ಮನಕಾನಂದದ ಸನಿರಸ ಬೀರುವ ಚೆಲುವಿನ ತಾರೆ ಒಲವನು ನಿಲುಕು ನೀಲಮರಿ, ಚೆಲುವಿನ ತಾರೆ ಒಲವನು ನಿಲುಕು ನೀಲಮರಿ.
ಪಂಚಪಾಂಡವರ ಪತ್ನಿಯಾದರೂ ಸಹ ಈ ಬಿಚ್ಚಿದ ಮುಡಿಯನ್ನು ಮಾತ್ರ ಮುಡಿಗಟ್ಟಲಿಲ್ಲ. ಈ ಬಿಚ್ಚಿದ ಮುಡಿಯಾದರೂ ಸಹ ಹೆಜ್ಜೆ ಹೆಜ್ಜೆಗೂ ನನ್ನ ದ್ವೇಷವನ್ನು ಹೆಚ್ಚಿಸುತ್ತಿರುವುದು. ಅಣ್ಣ, ನನ್ನ ಪತಿಗಳಿಗಂತೂ ನನ್ನ ಮೇಲೆ ಲೇಷ ಮಾತ್ರ ಮರುಕವಿಲ್ಲ. ಈ ನಿನ್ನ ಸಹೋದರಿಯ ಮೇಲೆ ನಿನಗೂ ಮರುಕವಿಲ್ಲವೇ ಸ್ವಾಮಿ? ನಿನಗೂ ಮರುಕವಿಲ್ಲವೇ? ಇವಳೇಕೆ ಈ ರೀತಿ ಚಿಂತಾಮಗ್ನಳಾಗಿರುವಳು? ಪ್ರಿಯತಮೆ, ಏನಾಯಿತು? ಯಾಕೆ ರೋದಿಪೆ ಕರುಣಿ ಮಣಿಯನೇ? ಯಾಕೆ ರೋದಿಪೆ? ಯಾಕೆ ರೋದಿಪೆ ಕರುಣಿ ಮಣಿಯನೇ? ಯಾಕೆ ರೋದಿಪೆ? ಅಗ್ರಜನಾಗ್ನೆಯ ಮೀರಿ ಶೀಘ್ರದಿ ಗುರುಕುಲ ಸೇರಿ ಪಾಂಚಾಲಿ. ಅಗ್ರಜನಾಗ್ನೆಯ ಮೀರಿ ಶೀಘ್ರದಿ ಗುರುಕುಲ ಸೇರಿ ತಗ್ಗಿಸುವೆ ಮದಾಂತರ, ತಗ್ಗಿಸುವೆ ಮದಾಂತರ. ಮಕ್ಕಳಾಗದೆ ಚಿಂತೆಯ ಬಿಡಲಿ. ಏಕೆ ರೋದಿಪೆ ಕರುಣಿ ಮಣಿಯನೇ? ಏಕೆ ರೋದಿಪೆ? ಬಿಡು ನಿನ್ನ ಹೊರಲ ಬಗೆದಿರುವನು ದುರುಳರ ಹೊರಲ. ಬಿಡು ನಿನ್ನ ಹೊರಲ ಬಗೆದಿರುವನು ದುರುಳರ ಹೊರಲ. ತಗ್ಗಿಸುವೆ ಮದಾಂತರ, ಮಕ್ಕಳಾಗದೆ ಚಿಂತೆಯ ಬಿಡಲಿ. ಏಕೆ ರೋದಿಪೆ ಕರುಣಿ ಮಣಿಯನೇ? ಏಕೆ ರೋದಿಪೆ? ಏಕೆ ರೋದಿಪೆ? ಏಕೆ ರೋದಿಪೆ? ಪಾಂಚಾಲಿ, ಪ್ರಿಯ ಕಾಂತೆಯ ಗತಾಪ, ಪ್ರಿಯ ಕಾಂತೆಯ ಗತಾಪ. ದೇವೇ ಹೊರಗೋದು ತರವೆ ಸರಸಿ ಸಾಕ್ಷಿ
ಕಾರಚರಿತೆ ನೀನು ಪ್ರಿಯ ಕಾಂತೆಯ ಸರಿಸೇ ಕತಾಪ ದೇವಿ ತತ್ವಶಾಲಿನೇನು ತತ್ವರೂಪಿನೇನು ಪಾಂಚಾಲಿ ತತ್ವ ಏನು ನಿರತ ಶಾಂತಳಾಗು ಕಾರಚರಿತನೇನು ಪ್ರಿಯ ಕಾಂತೆಯ ಸರಿಸೇ ಕತಾಪ ದೇವೇ ಪಾಂಚಾಲಿ ನಿನ್ನ ಇಂದಿನ ದುಃಖದ ದಿನಗಳನ್ನು ನೆನೆಸಿಕೊಂಡು ನೀನು ಚಿಂತಿಸುತ್ತಿರುವೆ ಏಕೆ? ಬಹುದಿನದ ಬಯಕೆಗಳೆಲ್ಲವೂ ಈಡೇರುವ ಕಾಲವು ಸನ್ನಿಹಿತವಾಗುತ್ತಿರುವುದು. ಆದ್ದರಿಂದ ನೀನು ಶಾಂತಳಾಗಿರು ದ್ರೌಪದಿ, ಶಾಂತಳಾಗಿರು. ಶಾಂತಿ ಶಾಂತಿ ಶಾಂತಿ. ಇನ್ನೂ ಬಿಟ್ಟಿಲ್ಲವೇ ನನ್ನ ನಿನ್ನ ಉಚ್ಚತನದ ಭ್ರಾಂತಿ? ದರ್ಪದ ಗುಡಿ ಕಿತ್ತೊಗೆಯಲು ಕೌರವನ ದಿಟ್ಟತನದ ಅಟ್ಟಹಾಸವನ್ನು ಕಿತ್ತೆಸೆದು ಅಡ್ಡ ಬಂದವರ ಎದೆ ಬಗೆದು ವಿರೋಧಿಗಳ ರುಂಡ ಮುಂಡಗಳನ್ನು ಚೆಂಡಾಡಬೇಕು. ಬಾಹುಬಲ ಗಳಿಸಿರುವ ಪಾಂಡವರ ಪತ್ನಿ ದ್ರೌಪದಿಯನ್ನ ತೊಡೆ ಪಟ್ಟಿ ಕರೆದವನ ಅಟ್ಟಹಾಸ ಅದೆಷ್ಟರ ಮಟ್ಟಿಗಿದೆಯೋ ನೋಡಲೇಬೇಕು. ಕುಲಾದವರನು ಭರಿಸುವೆನು, ವೈರಿ ಕುಲಾದವರನು ಭರಿಸುವೆನು. ಸಿರಿದೆ ಮೆರವಾದುರ ಅಹಂಕಾರದೆ, ಸಿರಿದೆ ಮೆರವಾದುರ ಅಹಂಕಾರ ಕರೆದಿ ಬಲಸೊತ್ತು ಮೆರವ ವೈರಿ ಕುಲಾದವರನು ಭರಿಸುವೆನು. ಚಾಲಿ ಹರಿದರಂಗುವ ಹಕ್ಕರ ಇಲ್ಲದ ಸಾಕಿದ ಗುರುಕುಲ ಕುಂಡಿಗಳ ಹರಿದರಂಗುವ ಹಕ್ಕರ ಇಲ್ಲದ ಸಾಕಿದ ಗುರುಕುಲ ಕುಂಡಿಗಳ ಲೆಕ್ಕಿಸದೆ ಕಡಗಿಸಿ ಮಣ್ಣು ಮುಕ್ಕಿಸದಿಲ್ಲ ರಣದೊಳಗೆ, ಲೆಕ್ಕಿಸದೆ ಕಡಗಿಸಿ ಮಣ್ಣು ಮುಕ್ಕಿಸದಿಲ್ಲ ರಣದೊಳಗೆ ಸಭೆಯರು ಪತ್ನಿಯ ಗದು ಹೋಗಿದರಿದ ಗರ್ವದಿದ್ದರಿಂದ ಕುರುಕುಲಹದಮರನು ವರಿಸುವನು. ಸಿರದೆಂದರವಾದುರ ಅಹಂಕಾರ ಕರೆದು ಬಲಸಾಗಿ ಕುರುಕುಲಹದಮರನು ವರಿಸುವನು. ಕುರುಕುಲಹದಮರನು ಸಿಗಿದು ಬಿಸಾಡುವನು. ಅಗ್ರಜ ಅಡಿಗಡಿಗೂ ಅಡ್ಡಗಟ್ಟಿ ಅಟ್ಟಹಾಸದಿಂದ ಮೆರೆಯುತ್ತಿರುವ ಗುರು ಸಂತತಿಯ ಘೋರ ಕೃತ್ಯಗಳು ನಿನ್ನ ಚಿತ್ತಕ್ಕಿನ್ನು ಕಿಚ್ಚನ್ನಚ್ಚಿಸುತ್ತಿಲ್ಲ. ವಿಷಪ್ರಾಶನ, ಕಪಟ ದೂತ, ಭೀಕರ ಕಾಡಿನ ವಾಸ, ಕೈಲಾಗದ ಹೇಡಿಗಳಂತೆ ತಲೆಮರೆಸಿಕೊಂಡು ಮುಗಿಸಿದ ಅಜ್ಞಾತ ವಾಸ, ಇವುಗಳನ್ನು ಒಮ್ಮೆಯಾದರೂ ಸ್ಮರಿಸಿ. ಅವರಂತ ಬಲವಂತರಾದರೆ ತಡೆ ತಟ್ಟಿ ರಣರಂಗದಲ್ಲಿ ನಿಲ್ಲಲಿ, ಕುರು ರಕ್ತವನ್ನೇ ಏರಿಸಿ ಬಿಡುವೆನು. ಭೀಕರ ಸಂಗ್ರಾಮ ಕ್ಷೇತ್ರದಲ್ಲಿ ಗುರು ರಕ್ತದ ಸ್ನಾನದೊಂದಿಗೆ ನಮ್ಮಗಳ ಪಂಥಗಳು ಈಡೇರದ ಹೊರತು ನಮಗೆ ಶಾಂತಿ ಇಲ್ಲ. ಸಹೋದರ, ಬಿಡುಕೋ ಪಾಪ ಮನದಿ ಅನುಜ, ಬಿಡುಕೋ ಪಾಪ ಮನದಿ. ಸಹೋದರ, ಬಿಡುಕೋ ಪಾಪ ಮನದಿ ಅನುಜ, ಬಿಡುಕೋ ಪಾಪ ಮನದಿ. ದುಡುಕಿ ಸಮರ ಬಯಸುವುದನುಚಿತ, ದುಡುಕಿ ಸಮರ ಬಯಸುವುದನುಚಿತ. ಬಿಡುಕೋ ಪಾಪ ಮನದಿ ಅನುಜ, ಬಿಡುಕೋ ಪಾಪ ಮನದಿ.
ಮಡದಿ ಪಂಚಾಲೆಯ ಬಿಡು ಮುಡಿ ಶಾಪವು ಮಡದಿ ಪಂಚಾಲೆಯ ಬಿಡು ಮುಡಿ ಶಾಪವು ಗುರು ಸಂಚಾತರ ನರಳಿಸದಿರುವುದೇ ಬಾಳಿದವನು ಮುಂದೆ ಬಾಳಿಕನು ಎಂಬ ಭೀಮ ಭೀಮ ಬಾಳಿದವನು ಮುಂದೆ ಬಾಳಿಕನು ಎಂಬ ತಾಳಿದವನು ಮುಂದೆ ಬಾಳಿಕನು ಎಂಬ ಹಿರಿಯರ ಬಾಳಿಯ ಮರೆಯುವುದನುಚಿತ ಹಿರಿಯರ ಬಾಣಿಯ ಮರೆಯುವುದನು ಬಿಡು ಕೋಪ ಬಾಮನದಿ ಅನುಜ ಬಿಡು ಕೋಪ ಬಾಮನದೇ ಸಹೋದರ ಭೀಮಸೇನ, ನಿನ್ನ ಹೃದಯಾಂತರದಲ್ಲಾಗುವ ಹೋರಾಟವನ್ನು ನಾನು ಬಲ್ಲೆ ಸಹೋದರ ಭೀಮಸೇನ. ಸಹೋದರ ಭೀಮಸೇನ, ಸಹೋದರ ಭೀಮಸೇನ, ಶಾಂತನಾಗು. ಅರ್ಜುನ ಅರ್ಜುನ ಅರ್ಜುನನ ಅರ್ಜುನನ ಶ್ರೀಕೃಷ್ಣ. ಸಹೋದರ ಭೀಮಸೇನ, ಅರ್ಜುನನು ನಿನ್ನ ಹೃದಯಾಂತರಾಳದಲ್ಲಾಗುತ್ತಿರುವ ಹೋರಾಟವನ್ನು ನಾನು ಬಲ್ಲೆ. ಶಾಂತನಾಗು ಭೀಮಸೇನ, ಶಾಂತನಾಗು. ಈಗಾಗಲೇ ಪಾಂಡವರ ಅಭಯದೂತನಾದ ಶ್ರೀಕೃಷ್ಣ ಪರಮಾತ್ಮನು ನಮ್ಮ ಪಕ್ಷವನ್ನು ವಹಿಸಿದನೆಂದು ಈಗಾಗಲೇ ದೂತರು ಸಮಾಚಾರವನ್ನು ತಿಳಿಸಿರುವರು. ಆದ್ದರಿಂದ ಇನ್ನೇನು ಅರ್ಜುನನೊಡನೆ ಶ್ರೀಕೃಷ್ಣ ಪರಮಾತ್ಮನ ಆಗಮನವೂ ಆಗುವುದು. ಪಾಂಡುಪುತ್ರರ ಪ್ರಣಾಮಗಳು. ಮಂಗಳವಾಗಲಿ ಧರ್ಮಾನಂದನ, ನಾನು ನಮಸ್ಕರಿಸುತ್ತೇನೆ. ಮಂಗಳವಾಗಲಿ. ಪಾಂಡವರ ಪ್ರಯತ್ನಕ್ಕೆ ಪ್ರಸನ್ನನವರು ಪಾಂಡುಪುತ್ರರ ಪ್ರಣಾಮಗಳು ಪರಮಾತ್ಮ. ಪಾಂಡವರ ಪ್ರಯತ್ನಕ್ಕೆ ಪ್ರಸನ್ನನಾದ ಪುರುಷೋತ್ತಮ, ನಮ್ಮ ಮೊರೆಯಾಲಿಸಿ ನಮ್ಮ ಪಕ್ಷವನ್ನು ವಹಿಸಿದೆಯ ದೇವ. ನಮ್ಮ ಮೇಲೆ ಇಟ್ಟಿರುವ ಪ್ರೀತಿಯು ಅಪಾರವಾದದ್ದು, ಅಗಣ್ಯವಾದದ್ದು ಪರಮಾತ್ಮ. ಧರ್ಮನಂದನ, ನನ್ನನ್ನು ಇಷ್ಟೊಂದು ಏಕೆ ಹೊಗಳುತ್ತಿರುವೆ? ಕರ್ತವ್ಯ ಪರಿಪಾಲನೆಯೇ ನನ್ನ ಮುಖ್ಯ ಉದ್ದೇಶ. ಅದಿರಲಿ, ತಮಗೆ ಸಲ್ಲಬೇಕಾದ ಅರ್ಧ ರಾಜ್ಯದ ವಿಚಾರದಲ್ಲಿ ಯಾವ ನಿರ್ಧಾರ ತೆಗೆದುಕೊಳ್ಳುವಿರಾ? ಪರಮಾತ್ಮ, ಅಸ್ಥಿರವಾದ ರಾಜ್ಯದಾಸೆಗೋಸ್ಕರ ಸಕಲ ಬಂಧು ಬಾಂಧವರನ್ನು ಕಳೆದುಕೊಳ್ಳುವುದರಿಂದ ಪ್ರಯೋಜನವೇನು ಪರಮಾತ್ಮ? ಅಂದರೆ ನಿನ್ನ ಮಾತಿನ ಅರ್ಥ? ಪರಮಾತ್ಮ, ಸಮರವನಲ್ಲನಯ್ಯ ಸಿರಿ ಸಂಪದದ ಆಸೆಗಾಗಿ ಮುರಹರಿ ವೈಪೆನಾಗಿ ಪಾಪದ ಮರೆಯ ಧರಿಸೆನಯ್ಯ ಇರದಲಿ ಬಂಧು ಬಾಂಧವ ರಕ್ತದಿಂದ ಅಪವಿತ್ರ ಮಾದಯ ಪವಿತ್ರಗೊಳಿಸಲೆಂದು ಮುಂದೆ ಘೋರಾತ್ಯಯ ವೀಕ್ಷಿಸೆ ಸೈಪೆನೆ ದಿಗದಿ ಶರಣು ಸಂದಿಗೆ ಆಪತ್ ಬಂದುವೆ ಕರ ಮುಗಿದು ಬೇವೆನೋ ಕೃಷ್ಣ ಮಾಧವ
ಕಾಳಗೈಯುವುದು ಹಸಮತವೆನಗೆ ಕಾಳಗೈಯುವುದು ಹಸಮತವೆನಗೆ ಕಾಡಿದೆ ಬೇಡೆನ್ನ ಬೇಡುವೆ ದೇವಾ ಕಾಡಿದೆ ಬೇಡೆನ್ನ ಬೇಡುವೆ ದೇವಾ ಸಮರದಿಂದ ಜಗುವ ಪಾಪವು ಬೇಡ ಮಗೆ ಸಮರವು ಬೇಡವೋ ದೇವಾ ಹೇ ದೇವಾ ಸಮರವು ಬೇಡವೋ ದೇವಾ ಸಂಧಿಯಿಂದಲೇ ರಾಜ್ಯವ ಪಡೆವ ಕೃಷ್ಣ ಕೃಷ್ಣ ಸಂಧಿಯಿಂದಲೇ ರಾಜ್ಯವ ಪಡೆವ ಹಂದನ ಮಾಡೆಂದು ಬೇಡುವೆ ದೇವಾ ಹಂದನ ಮಾಡೆಂದು ಬೇಡುವೆ ದೇವಾ ಸಮರದಿಂದ ಜಗುವ ಮಹಾಪುರುಷೇ ನಿಮಗೆ ಸಮರವು ಬೇಡವೋ ದೇವಾ ಹೇ ದೇವಾ ಸಮರವು ಬೇಡವೋ ದೇವಾ 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 ಸಕಲ ಬಂಧು ಬಾಂಧವ ಪ್ರಜಾಕೋಟೆ ಯುದ್ಧವೆಂಬ ಎಮ್ಮಾರಿಯ ಬಾಯಿಗೆ ತುತ್ತಾಗಿಸಿ ಕಲುಷಿತೆಯಾದ ಭರತ ಭೂಮಾತೆಯ ಶಿರದಲ್ಲಿ ಹೆಪ್ಪುಗಟ್ಟಿದ ರಕ್ತದ ಕಣಗಳನ್ನು ಅದ್ಯಾವ ಜಲದಿಂದ ತೊಳೆದು ಪವಿತ್ರಗೊಳಿಸಲಿ ಪರಮಾತ್ಮ. ಧರ್ಮನಂದನ ಸತ್ಪುರುಷ ಹೃದಯ ಮಂದಿರವು ಸದಾ ದುಷ್ಟರ ದುರಾಚಾರಗಳಿಂದ ಅಪವಿತ್ರವಾಗಬಾರದೆಂಬ ಪವಿತ್ರವಾದ ಬೋಧೆ ಇದು. ಧರ್ಮನಂದನ, ನಿನ್ನ ಮನದ ಅಭಿಮತವೇನು ಧರ್ಮಸಮ್ಮತವಾದರೂ ಇದಕ್ಕೆ ನಿನ್ನ ಸಹೋದರರ ಅಭಿಮತ? ನಮ್ಮಗಳ ಅಭಿಮತಕ್ಕೆ ಭದ್ರನೆಂಬಗೊಟ್ಟು ಧರ್ಮದ ಕಟ್ಟು ಬೃಹದಾಕಾರವ ಕೋಟೆಯಂತೆ ಭದ್ರವಾಗಿ ಬಳಸುತ್ತಿದೆ. ಅದನ್ನು ಭೇದಿಸಿ ಮುನ್ನುಗ್ಗೋಣವೆಂದರೆ ಮಾತೃವೆಂಬ ಭಾಷಾ ನಮ್ಮನ್ನು ಬಂಧಿಸಿದೆ. ಸುಡಬೇಕು ನಮ್ಮ ಹೇಡಿ ಜನ್ಮವನ್ನು. ಓಹೋ ಭೀಮಸೇನ, ಸಂಧಿಗೆ ನೀನು ಒಪ್ಪಿಕೊಂಡಂತೆಯೇ ಸರಿ. ಅರ್ಜುನ, ಪರಮಾತ್ಮ, ಇದಕ್ಕೆ ನಿನ್ನ ಅಭಿಮತ? ವಾಸುದೇವ, ಅಗ್ರಜನ ಮಾತನ್ನು ಅನುಮೋದಿಸಿ ನಮ್ಮನ್ನೇಕೆ ಸಜೀವವಾಗಿ ಕೊಲ್ಲುವೆ? ಆದಿಂದಲೂ ಅಪಮಾನ, ಅಪಜಯ, ಅರಿಷ್ಟಗಳೇ ನಮ್ಮ ಇಷ್ಟದ ದೈವಗಳಾದವು. ಅವುಗಳನ್ನು ಆದಷ್ಟು ಬೇಗ ತೊಲಗಿಸಿ ಮುಂಬರಲು ಪ್ರಯತ್ನ ಪಟ್ಟರೆ ಈ ಅಗ್ರಜನೆಂಬ ಮಮಕಾರದ ಪೆಟ್ಟು ನಮ್ಮನ್ನು ಮುಂಬರಲು ಬಿಡುತ್ತಿಲ್ಲ. ಛೇ, ಧಿಕ್ಕಾರವಿರಲಿ ಈ ಏಡಿ ಜನ್ಮಕ್ಕೆ. ಅರ್ಜುನ, ನಿನಗೂ ಸಂಧಿಗೆ ಒಪ್ಪಿಕೊಂಡಂತೆಯೇ ಸರಿ. ಮಹಾಪರಾಕ್ರಮಿಗಳಾದ ಭೀಮಾರ್ಜುನರ ಸಂಧಿಗೆ ಒಪ್ಪಿಕೊಂಡ ಮೇಲೆ ಇನ್ನ ನಕುಲ ಸಹದೇವರುಗಳು ಅಗ್ರಜನ ಮಾತೆಗೆ ತಲೆಬಾಗದಿರುವರೆ. ತಂಗಿ ದೃಪದ ನರೇಂದ್ರನಂದನೆ, ಏಕಮ್ಮ ಕಿನ್ನಳಾಗಿ ನಿಂತೆ ನಿನ್ನ ಪತಿಗಳ ಅಭಿಪಾತ ನಿನಗೂ ಸಮ್ಮತ ಸಾನೆ? ಅಣ್ಣ, ಮಡದಿಗಾದ ಅಪಮಾನದ ಕಡೆ ಲೇಷ ಮಾತ್ರ ಮರುಕವಿಲ್ಲದೆ ಬಾರಿ ಬಾರಿಗೂ ಸಂಧಿ ಸಂಧಿ ಎಂದು ಪ್ರಯತ್ನಿಸುತ್ತಿರುವ ನನ್ನ ಪತಿಗಳ ಅಭಿಪ್ರಾಯವನ್ನು ನ್ಯಾಯ ಸಮ್ಮತವಂತನು ಧರ್ಮ ಸಮ್ಮತವಂತನು ಹೇಗೆ ಮರೆತೆ ಜನಾರ್ದನ ವೇಣುಲೀಲ ಪ್ರವೀಣ ರಗುಡಿ ಬೇಡಿದರು ತೋರದಿ
ಧರ್ಮ ಧರ್ಮವೆಂದು ಅಂಬಲಿಸುತ್ತಾ ಕೈ ಹಿಡಿದ ಪತ್ನಿಯನ್ನು ದ್ಯೂತದಲ್ಲಿ ಪಣವಾಗಿಟ್ಟು ಸೋತ ಧರ್ಮ ಪಾಂಚಾಲಿ ಶಾಂತಳಾಗು ಇವರು ನನ್ನ ಪತಿಗಳೇ ಬಂಡಿ ಬಂಡಿ ಅನ್ನೋನು ತಿಂದು ಆ ಬಂಡ ಮಕ್ಕಳು ಕಂಡ ದಂಡ ನಿಮಗೆ ಏಕೆ ಬೇಕೋ ಆ ಗದಾ ದಂಡ ಅದನ್ನು ಬಿಸಿಟ್ಟು ಕೈಯಲ್ಲಿ ಸೌಟು ಹಿಡಿದುಕೊಳ್ಳಿ ಸಾಕು ಸಮನಾಗಿ ಪಾರ್ಥ ಫಲ್ಗುಣ ಕಿರೀಟಿ ಧನಂಜಯ ಸವ್ಯಸಾಚಿ ಹಬ್ಬಬ್ಬಾ ದಶನಾಮಾಂಕಿತಗಳನ್ನು ಪಡೆದು ದೇವಿ ಸಾಕು ಸುಮ್ಮನಾಗಿ ಆ ಪರಮೇಶ್ವರಿಂದ ಹೋರಾಡಿ ಪಾಶುಪತಾಸ್ತ್ರವನ್ನು ಪಡೆದು ಮಹಾವೀರ ನಿಮಗೇಕೆ ಬೇಕೋ ಆ ಗಾಂಡಿ ಅದನ್ನು ಬಿಸಿಟ್ಟು ಕೈಯಲ್ಲಿ ಬಳೆಗಳನ್ನು ತಟ್ಟಿಕೊಳ್ಳಿ ಅಣ್ಣ ಇವರಾರು ನನ್ನ ಪತಿಗಳಲ್ಲ ಇವರೆಲ್ಲರೂ ನನ್ನ ವೃತ್ತಿ ಸ್ವರೂಪದವರು ಅಣ್ಣ ನನಗಾದ ಅಪಮಾನಕ್ಕೆ ನಾನೇ ರಣರಂಗದಲ್ಲಿ ಹೋರಾಡಿ ನನ್ನ ಹುಡುಗಿ ಕೈಯಿಂದ ಬಿಸಿ ಎತ್ತರದಿಂದ ಈ ನನ್ನ ಬೆಚ್ಚಿದ ಮುಡಿಯನ್ನು ನಾನೇ ಮುಡಿಗಟ್ಟ ಅಣ್ಣ ಒಂದು ವೇಳೆ ಸಾಧ್ಯವಾಗದಿದ್ದಲ್ಲಿ ಅಗ್ನಿಯ ಪುತ್ರಿಯಾಗಿ ಜನಿಸಿದ ನಾನು ಅಗ್ನಿಯಲ್ಲಿ ಬಿದ್ದು ಪ್ರಾಣ ತ್ಯಾಗ ಮಾಡಿಕೊಳ್ಳುವೆ. ಈಗ ಚೆನ್ನಾಯಿತು. ಸಹಜರೈವರ ಅಭಿಪ್ರಾಯವೇ ಒಂದು, ಈಕೆಯ ಅಭಿಪ್ರಾಯ ಒಂದು ಅಲ್ಲವೇ ಭೀಮಸೇನ? ಅದಕ್ಕೆ ನಾನೇನು ಮಾಡಲಿ ಕೃಷ್ಣ? ಅದಕ್ಕೆ ನೀನೇನು ಮಾಡಿಯೇ? ಏಕೆ ಈಕೆಯ ಅಭಿಪ್ರಾಯ ಈಗಾಯ್ತಲ್ಲ ಎಂದು ಹೇಳಿದೆ ಅಷ್ಟೇ. ಇವಳು ಹೇಳಿದ್ದನ್ನು ನೀನು ಕೇಳಿದೆಲ್ಲ ಬಿಡು. ನೀನು ಕೇಳುವುದಿಲ್ಲವೇ? ಕೇಳಿ ಅದರಿಂದ ಆಗುವ ಪ್ರಯೋಜನವೇನು ಕೃಷ್ಣ? ಪ್ರಯೋಜನವೋ ಅಪ್ರಯೋಜನವೋ ಒಂದು ತಿಳಿಯದೆಯ. ಒಟ್ಟಿನಲ್ಲಿ ಸತಿಯ ಅರ್ಥನಾದವನ್ನು ಕೇಳುವುದು ಪತಿಗಳಾದ ನಿಮ್ಮ ಕರ್ತವ್ಯವಲ್ಲವೇ ಭೀಮಸೇನ? ಏಕೆ? ಇನ್ನುಳಿದ ನಾಲ್ವರು ಇವಳ ಪತಿಗಳಲ್ಲವೇ? ಆದರೆ ಅದನ್ನು ಅವರೇ ಬಗೆಹರಿಸಲಿ. ಅದಕ್ಕೂ ನನಗೂ ಯಾವ ವಿಧವಾದ ಸಂಬಂಧವೂ ಇಲ್ಲ. ಹಬ್ಬ, ಸಂಬಂಧವಿಲ್ಲದೆ ಅಂದು ಕುರುಸುಬೆಯಲ್ಲಿ ದರ್ಪಿತ ದುಶ್ಯಾಸನನ ಗುಂಡಿಗೆಯ ಬಿಸಿ ರಕ್ತದಿ ಮಡದಿ ಪಾಂಚಾಲಿಯ ಬಿಡುಮುಡಿಯ ಕಟ್ಟುವೆ ನೆನುತ ಗಣಗದ ದಂಡದಿ ದುರ್ಯೋಧನನ ತೊಡೆಯ ಪುಡಿಗೊಟ್ಟುವೆ ನೆನುತ ನುಡಿದೆಯೋ ಗಂಡುಗಲಿ ನೀನಂದು ಡಂಬದ ನುಡಿಗಳ ಭಾವ ನುಡಿದು ಮರೆತೆಯೋ ಮರೆತು ನಿದ್ರೆಯೊಳಿಗೆಯೋ ಇಡಿಂಬ ಮನೋಹರ. ನಿನ್ನೀ ಕೋಗ ಕಂಠದ ಕರುಳಿರಿದ ಬಿರುಳಿ ಕಣ್ಣೀರ ಗರೆದಿರು ಅಲ್ಲವೇ? ನಿನ್ನೀ ಕಂಬನಿಯ ಬದಲಾಗಿ ಅದೇ ಹೆಂಡರ ಕಣ್ಣಲ್ಲಿ ಶತಸಹಸ್ರ ಕಂಬನಿಯನ್ನೇ ತರಿಸುವೆ. ಕಾಲೇ ಕೌರವನ ಬೆಂಬಲವಾಗಿ ನಿಲ್ಲಲು ಕಾಲಕ್ಕೆ ಕುರು ಸಮುದ್ರವ ಸೆಳೆದು ತರುವೆ ನಾನು ದುರ್ಯೋಧನ ದುಶ್ಯೋಧನರೆಂಬ ದುಷ್ಕೀಟಗಳ ಭಯದ ದುರ್ಯೋಧನ ಒಡಲ ಪುಡಿಗುಂಡಿ ಪಾದಕ್ಕೆ ದುರ್ಯೋಧನ ತೊಡೆಯ ಧ್ರುಪದ ಸುತೆ ಕಟ್ಟಿಸುವೆ ನಿನ್ನೀ ಬಿಡುವುಡಿಯ ಹೊಡೆದಿರು ವ್ಯತೆಯ ನರಕಮರ್ದನ ಕೇಳಿರೆಂದ ವಿಮತ ಬಲಶೂನ್ಯದ ಕುಲಗೇಡಿಗಳನ್ನು ಸೆಳೆತಂದು ತಲೆಗಳನ್ನು ಕೊಚ್ಚಿ ಎಣೆಗಳನ್ನು ಕೆಡವಿಸಿಕೊಳ್ಳುವೆ ಮುಗಿಸಿಕೊಳ್ಳುವೆ. ಬಲಶೂನ್ಯದ ಕುಲಗೇಡಿಗಳನ್ನು ಸೆಳೆತಂದು ತಲೆಗಳನ್ನು ಕೊಚ್ಚಿ ಎಣೆಗಳನ್ನು ಕೆಡವಿಸಿಕೊಳ್ಳುವೆ.
ಸಂಧಿಯನ್ನು ನಿರಾಕರಿಸಿ ಬಿಡುವುದು. ಹೌದು ಜನಾರ್ದನ, ವಿಷ ಸರ್ಪಕ್ಕೆ ಹಾಲುಣಿಸಿ ಕನಿಕರಿಸಿದರೆ ವಿಷವು ಅಮೃತವಾದೀತೆ. ಬರಚಿರೇಕೆ ಹಿಂದೆ ನಾನಾ ವಿಧವಾದ ಕಷ್ಟ ಕ್ಲೇಶನುಂಟು ಮಾಡಿದ ಆ ಪಾಷಂಡರೊಡನೆ ಸಂಧಿ. ವಾಸುದೇವ, ಆ ಕರ್ಣರ ಶಿರವನ್ನು ಭೂಪತನ ಮಾಡುವುದಾಗಿ ಶಪಥ ಮಾಡಿ ಕುರುವಂಶ ನಾಶಕ್ಕಾಗಿ ಅಮೋಘ ಶಸ್ತ್ರಾಸ್ತ್ರಗಳನ್ನು ಸಂಪಾದಿಸಿ ಈ ದೃಪದ ಕುವರಿಗೆ ಕವಿರತಕ್ಕಂಥ ಅಪಮಾನಗಳನ್ನು ಕಿತ್ತೊಯ ತನಕ ಈ ಪಾರ್ಥನಿಗೆ ನೆಮ್ಮದಿಲ್ಲ. ಪಾಲಾಕ್ಷಣಂ ಮೆಚ್ಚಿಸಿ ಪಡೆದನೆಂಪಾಶುಪತಾಸ್ತ್ರಂ ವಿಧ ವಿಧಾಸ್ತ್ರ ಪ್ರಯೋಗದಿಂ ಗಳಿಸಿದೆನೆಂ ವಿಜಯನೆಂಬ ಪೆಸರಂ ಅರಿಗಳ ತೆಗೈಯಲ್ ಅಮಿತೋತ್ಸಾಹದಿಂದಿಹ ಅನುಜರೊಡನೆ ಈ ಪರಿನೋಯಿಪುದು ತರವೆ ಧರ್ಮಜಗೆ. ಕೃಷ್ಣ ಕೃಷ್ಣ ಕೃಷ್ಣ. ವಾಸುದೇವ, ಒಟ್ಟಿನಲ್ಲಿ ಪಾಂಡವರ ಕೀರ್ತಿ ಪತಾಕೆಯು ಆ ಚಂದ್ರಕವಾಗಿ ಉಳಿಯಬೇಕಾದರೆ ನಾವೀ ಸಂಧಿಯನ್ನು ನಿರಾಕರಿಸಲೇಬೇಕು. ಯುದ್ಧವು ನಡೆಯಲೇಬೇಕು. ಧರ್ಮನಂದನ, ಭ್ರಾತೃವೆಂಬ ಮಮಕಾರದಿಂದ ಭೀಮಾರ್ಜುನರು ಬಹಿರಂಗದಲ್ಲಿ ನಿನ್ನ ಮಾತಿಗೆ ತಲೆಬಾಗಿದರು. ಅವರ ಅಂತರಂಗದಲ್ಲಿ ಸೇಡಿನ ಜ್ವಾಲೆ ದಗದಗನೆ ಹತ್ತಿ ಉರಿಯುತ್ತಿರು. ಇದನ್ನು ದಮನ ಪಡಲು ತವಕ ಪಡುತ್ತೆ, ಶಕ್ತಿ ಇಲ್ಲದೆ ತವಕ ಪಡುತ್ತೀರ ನೀವು. ಇಂತಹ ಪರಿಸ್ಥಿತಿಯಲ್ಲಿ ಯಾವ ನಿರ್ಧಾರ ತೆಗೆದುಕೊಳ್ಳುವಿರಾ? ಪರಮಾತ್ಮ, ಧರ್ಮಾನಂದನ, 12 ವರ್ಷ ನಿರಂತರ ವನವಾಸ, 1 ವರ್ಷ ಅಜ್ಞಾತವಾಸವನ್ನು ಮುಗಿಸಿದ ಮೇಲೆ ರಾಜ್ಯವನ್ನು ಹಿಂದಿರುಗಿಸುವುದಾಗಿ ಹೇಳಿದ್ದ ಹಾ ದುರ್ಯೋಧನನು ಇಂದು ರಾಜ್ಯವನ್ನು ಪಡೆಯಬೇಕಾದರೆ ಯುದ್ಧವನ್ನು ಮಾಡಿ ರಾಜ್ಯವನ್ನು ಪಡೆಯಿರಿ ಎಂದು ಹೇಳುತ್ತಿರುವನು. ಆದ್ದರಿಂದ ನನ್ನ ಬುದ್ಧಿಗೆ ಮಂಕು ಕವಿದಂತಾಗಿದೆ. ಪರಮಾತ್ಮ, ನಮ್ಮ ಸಕಲ ವಿಚಾರವನ್ನು ಅರಿತ ಪ್ರಭು ನೀನು, ನಿನ್ನ ಚಿತ್ತವಿದ್ದಂತೆ ಮಾಡು ಪರಮಾತ್ಮ. ಧರ್ಮಾನಂದನ, ಒಂದು ವೇಳೆ ಅರ್ಧ ರಾಜ್ಯವನ್ನು ಕೊಡಲು ಒಪ್ಪದೇ ಹೋದರೆ? ಅರ್ಧ ರಾಜ್ಯವನ್ನು ಕೊಡಲು ಒಪ್ಪದೆ ಹೋದರೆ 5 ಊರುಗಳನ್ನಾದರೂ ಕೊಡಲು ಕೇಳು ವಾಸುದೇವ. ಧರ್ಮಾನಂದನ, ಅದಕ್ಕೂ ಒಪ್ಪದಿದ್ದರೆ? ಅದಕ್ಕೂ ಒಪ್ಪದಿದ್ದರೆ ನಮ್ಮ ಭೀಮಸೇನನಿಗೆ 1 ಊರನ್ನಾದರೂ ಕೊಡಲು ಹೇಳು ಮುಕುಂದ. ಧರ್ಮಾನಂದನ, ನಿನ್ನ ಮನದ ನೆಮ್ಮದಿಗಾದರೂ ಈ ಸಂಧಿಯು ನಡೆಯಲೇಬೇಕು. ಭೀಮಾರ್ಜುನರ ಸೇಡಿನ ಜ್ವಾಲೆ ಹಾರಲೇಬೇಕು. ತಂಗಿ ದೃಪದ ನರೇಂದ್ರ ನಂದಿನಿ, ಕಣ್ಣೀರಿನ ಕಾಲುವೆ ಬತ್ತಲೇಬೇಕು. ಈ ಸಂಧಿಯಿಂದ ಸರ್ವರಿಗೂ ಕ್ಷೇಮ. ಈ ಸಂಧಾನಕ್ಕಾಗಿಯೇ ನಾಳಿನ ಕುರುಸಭೆ. ಅಗ್ನಿಸುತೆ, ಅಣ್ಣ, ನನ್ನ ಪತಿಗಳ ಅಭಿಪ್ರಾಯದಂತೆ ನಾನೆಂದಿಗೂ ಸಂಧಿಗೆ ಅಪೇಕ್ಷಿಸಿದವಳಲ್ಲ. ಹೇಗಾದರೂ ಮಾಡಿ ಯುದ್ಧವನ್ನು ಸಮ್ಮತಿಸಿಕೊಂಡು ಬರಲೇಬೇಕು. ಈ ನನ್ನ ಬಿಚ್ಚಿದ ಮುಡಿಯನ್ನು ಮುಡಿಗಟ್ಟುವ ಭಾರ ನಿನ್ನಲ್ಲಿಯೇ ಕುಳಿರುವುದಣ್ಣ. ಸಹೋದರಿ ಅಗ್ನಿಸುತೆ, ಚಿಂತಿಸಬೇಡ. ನಾನು ದುರ್ಯೋಧನ ಬಳಿಗೆ ಹೋಗಿ ಸರ್ವ ಪ್ರಕಾರದಿಂದಲೂ ಆತನ ಕೋಪವನ್ನು ಕೆರಳಿಸಿ ಯುದ್ಧವನ್ನು ಸಿದ್ಧ ಮಾಡಿಕೊಂಡೇ ಬರುವೆನು. ಹಾಗೆ ಆಗಲಣ್ಣ. ಕೃಷ್ಣ ಮಧುಸೂದನ ಮುರಾರೇ ಮಾಧವ ಕೃಷ್ಣ ವಾಸುದೇವ ಮೊರೆ ಕೇಳಿ ನೀ ಮಾರೆಯ ಮುರಾರೆ ಮಗುತರ ಮೊರೆಯಾಲೆಸೆ ಗೌರಿ
ವರ್ಷಗಳಿಂದ ಸದಾ ನಿನ್ನ ಸೇವೆ. ಹಲವಾರು ವರ್ಷಗಳ ಕಾಲ ಘೋರ ತಪಸ್ಸನ್ನು ಆಚರಿಸಿದ ಮುನಿಪುಂಗವಾದಿಗಳಿಗೂ ಅಗೋಚರನಾದ ನೀನು ನಿನ್ನ ಅಣುಸ್ವರೂಪಿಯಾದ ನನಗೆ ಕಾಣಿಸುವೆಯಾ ಪ್ರಭು. ನಿನ್ನನ್ನು ನೋಡಿ ಸಿದ್ಧಿಯನ್ನು ಪಡೆಯುವವರೆಗೂ ಈ ಗೋಮಾತೆಯ ಕ್ಷೀರದಿಂದಲೇ ನನ್ನ ಪ್ರಾಣವನ್ನು ರಕ್ಷಿಸಿಕೊಳ್ಳುವೆ. ಇದೋ ಪರಮಾತ್ಮ ನಿನಗೆ ಅರ್ಪಿತವಾದಿ. ಕೃಷ್ಣಾರ್ಪಣಮಸ್ತು, ಕೃಷ್ಣಾರ್ಪಣಮಸ್ತು, ಕೃಷ್ಣಾರ್ಪಣಮಸ್ತು. ಪರಮಾತ್ಮ ಇದೇನು ಕೋಟಿ ಸೂರ್ಯ ಪ್ರಕಾಶಮಾನಕ್ಕೂ ಮಿಗಿಲಾದ ಬೆಳಕು ತೋರಿ ಬರುತ್ತಿರುವುದಲ್ಲ. ಅದಾವ ಮಹಾಪುರುಷನಿರಬಹುದು ಅಥವಾ ಯೋಗಿ ಶ್ರೇಷ್ಠನು, ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನಾದ ನನ್ನ ಆರಾಧ್ಯ ದೈವ ಶ್ರೀಕೃಷ್ಣ ಪರಮಾತ್ಮನಿರಬಹುದು. ಹೌದು ಹೌದು, ನನ್ನ ಊಹೆಯು ನಿಜವಾಯಿತು. ಪರಮಾತ್ಮ ವಾಸುದೇವ ಜನಾರ್ದನ. ಜ್ಞಾನಿ ವಿಭೀಷಣನಿಗಾಶ್ರಯವಿತ್ತ ದೊರೆ ಬಂದ ಮನೆಗೆ ಕುಚೇಲನ ಪರಮ ಗೆಳೆಯ ಪಾದ ಬೆಳಗಿದ ನನ್ನ ಮನ ಕುಟೀರದೊಳಗೆ. ಇನ್ನೇನಾದರೂ ಸರಿ ಕೋರ ಬೆಸ್ಕಾಂ ಇಲಾಖೆಯಿಂದ ಆದರೂ ಸರಿ ನನ್ನಿ ಸಿಬ್ಬಂದಿ ಅರುಣ್ ಕುಮಾರ್ ಬಂದಿದ್ದಾರೆ. ಅವರಿಗೆ ಪುಷ್ಪಮಾಲಿಕೆಯನ್ನು ಮತ್ತು ಮಂದಾಸವ ತೋರಿ ಮಂದಾಸವ ತೋರಿ ಬೆಳಗಿದೆಯ ಮನದಂಗಳವ ಮುಕುಂದ ಆನಂದ ಮನದ ಆನಂದ. ಪರಮಾತ್ಮ ನಾನಾದೆ ಇಂದಿಗೆ ಮಹಾಧನ್ಯ, ನಾನಾದೆ ಇಂದಿಗೆ ಮಹಾಧನ್ಯ. ದೇವಾದಿ ದೇವನ ದರ್ಶನದಿಂದ, ದೇವಾದಿ ದೇವನ ದರ್ಶನದಿಂದ ನಾನಾದೆ ಇಂದಿಗೆ ಮಹಾಧನ್ಯ. ಪರಮಾತ್ಮ ಹುಟ್ಟು ಕುರುಡನಿಗೆ ಕಣ್ಣು ಬಂದಂತೆ, ದಾರಿದ್ರನಿಗೆ ನಿಧಿ ದೊರೆದಂತೆ,
ಈ ದೀನನ ಮೊರೆ ನಾಲಿಸಿ ದರ್ಶನವಿತ್ತೆಯಲ್ಲ ಪ್ರಭು. ಈ ನಿನ್ನ ಪಾದ ಸ್ಪರ್ಶದಿಂದ ಈ ವಿದುರನ ಕುಟೀರವನ್ನು ಪಾವನ ಮಾಡಿದೆ ಅಲ್ಲ ದೇವ. ಧನ್ಯನಾದೆ ದೇವ, ಧನ್ಯನಾದೆ ಪ್ರಭು. ನಿನಗೆ ಅನಂತ ಅನಂತ ನಮಸ್ಕಾರಗಳು. ವಿದುರ, ನಿನಗೆ ಮಂಗಳವಾಗಲಿ. ಮೇಲೇಳು ವಿದುರ. ಪರಮಾತ್ಮ, ನಿನ್ನ ಕೊಂಡಾಟವು ಆಗಿರಲಿ. ನಾನು ಮಾರ್ಗಾಯಸವಾಗಿ ಬಹಳ ಬಳಲಿರುವನು. ಏನಾದರೂ ಆಹಾರವಿದ್ದರೆ ಕೊಡಯ್ಯ. ಪರಮಾತ್ಮ, ವಿದುರ, ಸಕಲ ಲೋಕಗಳನ್ನು ತನ್ನ ಉದರ ಮಧ್ಯದಲ್ಲಿ ಅಡಗಿಸಿಟ್ಟುಕೊಂಡಿರುವ ಚರಾಚರ ಪ್ರಪಂಚವನ್ನು ಪರಿಪಾಲಿಸುವ ನಿನಗೆ ನಿನ್ನ ಅಣುಸ್ವರೂಪಿಯಾದ ನಾನು ಏನನ್ನು ಕೊಡಬಲ್ಲೆ ಪರಮಾತ್ಮ? ನನ್ನನ್ನು ಪರೀಕ್ಷಿಸುವೆ ವಿದುರ. ಪರಮಾತ್ಮ. ನೀನೇನು ಸಾಮಾನ್ಯನೇ? ಕೊಡವಿಯೋಳ್ ಭಕ್ತ ಶಿರೋಮಣಿ ನೀನೆ. ಕೊಡವಿಯೋಳ್ ಭಕ್ತ ಶಿರೋಮಣಿ ನೀನೆ. ಬಲ್ಲೆ ನಿನ್ನಯ ಮನವ ಬೇಡು ಬೇಡು ಬಲ್ಲೆ ನಿನ್ನಯ ಮನವ. ವಿದುರ, ಭಕ್ತಿಯ ಪಾಶದಿ ಚಿತ್ತವನೊಲಿಸಿದೆ. ವಿದುರ, ಭಕ್ತಿಯ ಪಾಶದಿ ಚಿತ್ತವನೊಲಿಸಿದೆ. ಯತ ಮೂಡರುವ ತಲೆ ಬಾರ್ಪುದು. ಯತ ಮೂಡರು ಮನ ತಲೆ ಬಾರ್ಪುದು. ಶಕ್ತನೆಂದೆನಿಸಿದ ವಿದುರ. ವಿದುರ, ಶಕ್ತನೆಂದೆನಿಸಿದ ಮತ್ತೆ ಸುಯೋಧನ. ಶಕ್ತನೆಂದೆನಿಸಿದ ಮತ್ತೆ ಸುಯೋಧನ. ಭಕ್ತನೇ ನಿನಗಿಂತ ಉತ್ತಮರಿರುವರೆ. ಭಕ್ತನೇ ನಿನಗಿಂತ ಉತ್ತಮರಿರುವರೆ. ಬಲ್ಲೆ ನಿನ್ನಯ ಮನವ ಬೇಡು ಬೇಡು ಬಲ್ಲೆ ನಿನ್ನಯ ಮನವ. ಬಲ್ಲೆ ನಿನ್ನಯ ಮನವ. ವಿದುರ, ಪರಮಾತ್ಮ. ಹಲವಾರು ವರ್ಷಗಳಿಂದ ಈ ಪರ್ಣಕುಟೀರದಲ್ಲಿ ವಾಸ ಮಾಡಿಕೊಂಡು ನನ್ನ ನಾಮವನ್ನು ಸ್ಮರಿಸುತ್ತಾ ಕ್ಷೀರ ಕ್ಷೀರ ಕಾಮ ಕ್ರೋಧಾದಿಗಳಿಗೆ ಎಡೆ ಮಾಡಿಕೊಡುವ ಆಹಾರವನ್ನು ತ್ಯಜಿಸಿ ಕೇವಲ ಗೋಮಾತೆಯ ಕ್ಷೀರದಿಂದ ನಿನ್ನ ಉದರ ಪೋಷಣೆ ಮಾಡಿಕೊಂಡಿರುವ ನಿನ್ನ ಭಕ್ತಿಯನ್ನು ನಾನು ಚೆನ್ನಾಗೇ ಬಲ್ಲೆನು. ವಿದುರ, ಪರಮಾತ್ಮ. ಅದಿರಲಿ, ಏನಾದರೂ ಆಹಾರ ಕೊಡಯ್ಯ. ಪರಮಾತ್ಮ, ನನ್ನಲ್ಲಿ ಗೋಮಾತೆಯು ಕ್ಷೀರವಲ್ಲದೆ ಮತ್ತೆ ಏನೂ ಇಲ್ಲವಲ್ಲ ದೇವ. ಏನು? ಗೋಮಾತೆಯ ಕ್ಷೀರವೇ? ಕ್ಷೀರವೆಂದರೆ ನನಗೆ ಬಹು ಪ್ರಿಯವಲ್ಲವೇ ವಿದುರ? ಆ ಕ್ಷೀರವನ್ನೇ ತೆಗೆದುಕೊಂಡು ಬಾ. ಪರಮಾತ್ಮ. ಪರಮಾತ್ಮ, ಅದು ಕೂಡ ನನ್ನ ಕೆಂಜಲಾಗಿರುವುದು ಪರಮಾತ್ಮ. ವಿದುರ, ಹಿಂದೆ ಶಬರಿಯು ಆಯ್ದು ಕಚ್ಚಿಕೊಟ್ಟಿದ್ದ ಹಣ್ಣಿನ ರುಚಿಯನ್ನು, ಕುಚೇಲನು ಭಕ್ತಿಯಿಂದ ತಂದುಕೊಟ್ಟ ಅವಲಕ್ಕಿಯ ಸಾರವನ್ನು ಈ ನನ್ನ ನಾಲಿಗೆಯು ಇನ್ನೂ ಮರೆತಿಲ್ಲ. ವಿದುರ, ನಿನ್ನಲ್ಲಿರುವ ಗೋಮಾತೆಯ ಕ್ಷೀರವು ಇವೆರಡಕ್ಕಿಂತಲೂ ಪ್ರಿಯವಾದುದಲ್ಲ ವಿದುರ? ಆ ಕ್ಷೀರವನ್ನು ತೆಗೆದುಕೊಂಡು ಬಾ. ಪರಮಾತ್ಮ, ನಿನ್ನ ನೈವೇದ್ಯಕ್ಕೆಂದಿಟ್ಟಿದ್ದ ಕ್ಷೀರವನ್ನೆಲ್ಲ ನಿನಗರ್ಪಿಸಿ ನಿನ್ನ ನಾಮ ಸ್ಮರಣೆ ಮಾಡುತ್ತಾ ನಾನೇ ಸೇವಿಸಿ ಬಿಟ್ಟೆನಲ್ಲ ದೇವ. ಏನು? ನರಗರ್ಪಿಸಿ ಎಲ್ಲವನ್ನು ನೀನೇ ಕುಡಿದು ಬಿಟ್ಟೆಯ? ನನಗರ್ಪಿತವಾದ ಮೇಲೆ ಆ ಪಾತ್ರೆಯ ತಳಭಾಗದಲ್ಲಿ ಸ್ವಲ್ಪವಾದರೂ ಕ್ಷೀರವಿರಬೇಕಲ್ಲ ವಿದುರ? ಎಲ್ಲಿ? ಆ ಪಾತ್ರೆಯನ್ನು ತೆಗೆದುಕೊಂಡು ಬಾ. ಪರಮಾತ್ಮ, ನನ್ನನ್ನು ಪರೀಕ್ಷಿಸುವೆ ಅಥವಾ ಪರಿಹಾಸ್ಯಗೈವೆ? ಆಗಬಹುದು ಪರಮಾತ್ಮ, ಆಗಬಹುದು. ಇದು ತೆಗೆದುಕೋ ಪರಮಾತ್ಮ, ತೆಗೆದುಕೋ.
ವಿದುರ, ಎಂತಹ ಸುಳ್ಳುಗಾರನಯ್ಯ! ಪಾತ್ರೆಯ ತಳಭಾಗದಲ್ಲಿ ಕ್ಷೀರವಿದ್ದರೂ ಇಲ್ಲವೆಂದು ಹೇಳುತ್ತಿರುವೆಯಲ್ಲ. ಪರಮಾತ್ಮ, ಈ ಪಾತ್ರೆಯ ತಳಭಾಗದಲ್ಲಿರೋ ಕ್ಷೀರದಿಂದ ನಿನ್ನ ತುದಿ ನಾಲಿಗೆಯೂ ಸಹ ನೆನೆಯುವುದಿಲ್ಲವಲ್ಲ ದೇವ. ಏಕೆ ನೆನೆಯುವುದಿಲ್ಲ ವಿದುರ? ಸಪ್ತ ಸಾಗರಗಳೇ ಏಕಕಾಲದಲ್ಲಿ ಬತ್ತಿ ಹೋದರು, ಈ ನಿನ್ನ ಕ್ಷೀರ ಪಾತ್ರೆ ಮಾತ್ರ ಬತ್ತುವುದಿಲ್ಲ ವಿದುರ. ಇದೋ ನೋಡು. ನೀನು ಕೊಟ್ಟ ಹಾಲಿನಿಂದ ನನ್ನ ಮನಸ್ಸು ತೃಪ್ತಿಯಾಗಿ ಉಳಿದ ಹಾಲು ಹೇಗೆ ಒಳೆಯಾಗಿ ಹರಿಯುತ್ತೆ ನೋಡು ವಿದುರ. ಪರಮಾತ್ಮ ವಾಸುದೇವ, ಕ್ಷೀರಸಾಗರ ಶೇನನಾದ ನೀನು ನನ್ನನ್ನು ಕೃತಾರ್ಥನನ್ನಾಗಿ ಮಾಡಿದೆ ದೇವ. ಧನ್ಯನಾದೆ ದೇವ, ಧನ್ಯನಾದೆನು. ಬ್ರಹ್ಮಾಂಡದೀಶಂ ಭುವಿಯೋಳ್ ಭಕ್ತ ಪರಿಪಾಲಿತಂ ಸಪ್ತಾದಿ ಮುನಿ ವಂದಿತೋ ದಾನವ ಕುಲ ವಿನಾಶಿತೋ ದಾನವ ಕುಲ ವಿನಾಶಿತೋ ನೀನು ನನ್ನನ್ನು ಕೃತಾರ್ಥನನ್ನಾಗಿ ಮಾಡಿದೆ. ಈ ನಿನ್ನ ಮಹಿಮೆಯನ್ನು ತಾಯಿಯಾದ ಆ ಯಶೋದ ದೇವಿಯೊಬ್ಬಳೇ ಹರಿಯಬಲ್ಲಳು. ಈ ಪಾಮರನಾದ ನಾನು
ಈ ನಿನ್ನ ಮಹಿಮೆಯನ್ನು ಹೇಗೆ ಎರಿಯಲು ಸಾಧ್ಯ ಪರಮಾತ್ಮ? ಇಂದಿಗೆ ನನ್ನ ಜನ್ಮವು ಸಾರ್ಥಕವಾಯಿತು. ವಿದುರ, ಪರಮಾತ್ಮ. ನಾನು ಪಾಂಡವರ ರಾಯಭಾರಿಯಾಗಿ ಅವರಿಗೆ ಸಲ್ಲಬೇಕಾದ ಅರ್ಧ ರಾಜ್ಯವನ್ನು ಕೊಡುವಂತೆ ಕೇಳಲು ದುರ್ಯೋಧನನ ಬಳಿಗೆ ಹೋಗುವೆನು. ಇಂದು ನನ್ನ ಸೋದರತ್ತೆಯಾದ ಕುಂತಿದೇವಿಯೊಡನೆ ಕೆಲವು ರಹಸ್ಯವಾದ ವಿಚಾರಗಳನ್ನು ಮಾತನಾಡಿಕೊಂಡು ನಾಳೆ ದುರ್ಯೋಧನನ ರಾಜಸಭೆಗೆ ಬರುವೆನು. ಪರಮಾತ್ಮ, ನಿನ್ನನ್ನೇ ಚಕ್ಷುಗಳಂತೆ ನಂಬಿರುವ ಆ ಪಾಂಡವರಿಗೆ ಸೇರಬೇಕಾದ ಅರ್ಧ ರಾಜ್ಯವನ್ನು ಒಡಿಸಲು ಹೋಗುತ್ತಿರುವುದೇನೋ ಶ್ಲಾಘನೀಯವಾದದ್ದು. ಆದರೆ ಅವರನ್ನು ಕೈ ಬಿಡದಂತೆ ಕಾಪಾಡುವ ಭಾರವು ನಿನ್ನದೇ ಪರಮಾತ್ಮ. ವಿದುರ, ಪರಮಾತ್ಮ, ದುರ್ಯೋಧನ ತಾನಾಗಿ ಅರ್ಧ ರಾಜ್ಯವನ್ನು ಕೊಟ್ಟರೆ ಸರಿ, ಕೊಡದೆ ಹೋದರೆ ಪರಮಾತ್ಮ ಬಿಡಲಾರೆ ಕೇಳು ವಿದುರ. ಬಿಡಲಾರೆ ಕೇಳು ವಿದುರ, ಧರ್ಮವ ಅದಗೆಡಿಸುವವರ ಸದೆ ಬಡಿಯದೆನ. ಬಿಡಲಾರೆ ಕೇಳು ವಿದುರ, ಹೃದಯ ಸುತರು ಸಧರ್ಮದೊಳಿರಲು. ಹೃದಯ ಸುತರು ಸಧರ್ಮದೊಳಿರಲು, ಅತಿವೆತೆ ಇದ್ದರು ಕುರುನಂದನರು. ಅತಿವೆತೆ ಇದ್ದರು ಕುರುನಂದನರು, ಸತ್ಯವಂತರಿಗೆ ಸ್ಥಿರವಲ್ಲವೇ ಕೇಳು. ಸತ್ಯವಂತರಿಗೆ ಸ್ಥಿರವಲ್ಲವೇ ಕೇಳು, ಕುಟಿಲ ಮತಿಗಳಿಗೆ ಸ್ಥಿರಬಹುದೇ. ಕುಟಿಲ ಮತಿಗಳಿಗೆ ಸ್ಥಿರಬಹುದೇ. ಬಿಡಲಾರೆ ಕೇಳು ವಿದುರ, ಧರ್ಮವ ಹದಗೆಡಿಸುವವರ ಸದೆ ಬಡಿಯದೆನ. ಬಿಡಲಾರೆ ಕೇಳು ವಿದುರ, ನಾನೆಂದು ಬಲು ಗರ್ವದಿಂದರುವ ಕುರುಕುಲವನ್ನು ಧರಿಸೈಸುವುದೇ. ನಾನೆಂದು ಬಲು ಗರ್ವದಿಂದರುವ ಕುರುಕುಲವನ್ನು ಧರಿಸೈಸುವುದೇ. ಕೆಳಗೆ ಕೇಸರಿಯ ಬಡಗು ಜಂಬೂತ ಕದನದಲ್ಲಿ ಜಯಗೊಳಿಸುವರೇ. ಕೆಳಗೆ ಕೇಸರಿಯ ಬಡಗು ಜಂಬೂತ ಕದನದಲ್ಲಿ ಜಯಗೊಳಿಸುವರೇ. ಉಳಿವರೇ ಕೌರವರು, ಉಳಿವರೇ ಕೌರವರು, ಮದಾಂಧವರ ಪತನಗೈದು ಯುಧಿಷ್ಠಿರರಿಗೆ ಜಯಂ ಸ್ಥಿರಗೊಳಿಸಿ. ಬಿಡಲಾರೆ ಕೇಳು ವಿದುರ, ಧರ್ಮವ ಹದಗೆಡಿಸುವವರ ಸದೆ ಬಡಿಯದೆನ. ಬಿಡಲಾರೆ ಕೇಳು ವಿದುರ, ಬಿಡಲಾರೆ ಕೇಳು ವಿದುರ, ಬಿಡಲಾರೆ ಕೇಳು ವಿದುರ. ವಿದುರ, ಪರಮಾತ್ಮ, ಹಲೋ, ನಾನು ಪಾಂಡವರನ್ನು ಹೊಸಪಳ್ಳಿಯ ಎಂದಿಗೂ ಕೈ ಗಂಗಣ್ಣ ಬಿಡುವುದಿಲ್ಲ. ಸಂಘಕ್ಕೆ 500 ರೂಪಾಯಿ ನಾಳೆ ಕೊಟ್ಟಿರ್ತಾರೆ. ದುರ್ಯೋಧನನ ರಾಜಸಭೆಗೆ ಯಜಮಾನ್ ಗಂಗಣ್ಣ. ಹಾಗೆ ನೀನು ಬರುವಾಗ ನಿನ್ನ ಸರ್ವೋತ್ತಮವಾದ ಬಿಲ್ಲನ್ನು ತೆಗೆದುಕೊಂಡು ಬಾ ವಿದುರ. ಆಗಬಹುದು ಪರಮಾತ್ಮ. ಆ ಪಾಂಡವರನ್ನು ಕಂಡರೆ ನಿನಗೆ ಎಷ್ಟೊಂದು ಪ್ರೇಮ, ಎಷ್ಟೊಂದು ಮಮಕಾರ. ಜಗದ ಜಗದ ಜೀವನದ ತನು ನೀನೆ, ಆಡಿಸಿ ಕೊನೆಸಿ ಮಾಯೆಯ ಕವಿಸಿ, ಆಡಿಸಿ ಕೊನೆಸಿ ಮಾಯೆಯ ಕವಿಸಿ, ಹಿಡಿಯುವ ಮೋಹನ ರೂಪ ದೇವ ಜಗದ. ನಿಗಮ ಗೋಚರ ನಿರ್ಮಲ ನಿಗಮ ಗೋಚರ ನಿರ್ಮಲ ಬಲ್ಲವರಿಲ್ಲ ಜಗದ ಜೀವನದಲ್ಲಿ. ಬಲ್ಲವರ
ಜಗದ ಜೀವನದ ತನು ನೀ ಶಕುನಿ, ಅಂದು ನಿನ್ನ ಶತ ಸಹೋದರರನ್ನು ಕರುಣೆಯಿಲ್ಲದೆ ಕೊಂದ ಆ ದುರುಳ ದುರ್ಯೋಧನನ ವಂಶವನ್ನು ನಿರ್ವಂಶ ಮಾಡುವುದಾಗಿ ಪ್ರತಿಜ್ಞೆ ಮಾಡಿದ್ದೀರಿ. ಏನಾಯಿತು ಆ ನಿನ್ನ ಶಪಥ? ಏನಾಯಿತು ಆ ನಿನ್ನ ಪ್ರತಿಜ್ಞೆ? ಸುಮ್ಮನೆ ಮೇಲೆ ನೋಡುತ್ತಾ ನಿಂತಿರುವೆ. ನೆನಪಿಲ್ಲವೇ ಅಂದು ಆ ದುರುಳ ದುರ್ಯೋಧನನ್ನು ಕೊಟ್ಟ ಚಿತ್ರ ವಿಚಿತ್ರ ಹಿಂಸೆಯನ್ನು ನೀನು ಮರೆತೇ ಬಿಟ್ಟೆಯ? ಸುಮ್ಮನಿರುವೆ, ಹೇಳು 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 ಹೇಳು. ಈ ಯೌವನರಾಜ ಶಕುನಿಯ ಸ್ವಾಹನೆಗಳನ್ನು ಅಲ್ಲಗಳಿತಿರುವ ಅಧಮ ಮರುಳುಗಳೇ ಸದ್ದು! ಏನಿ ಪ್ರಯಾಗ್ನಿ ಜ್ವಾಲೆಯನ್ನೇ ಪ್ರಚೋಜಗೈತಿರುವ ಅಖಂಡ ಭರತ ಖಂಡದ ಕುವಕ ಕುಚ್ಚೀಕತೆಯ ಪ್ರವೀಣ, ಮಾತ್ಸರ್ಯದ ಮಹಾನಿಪುಣ, ಸೇಡಿನ ಸರ್ಪ, ಈ ಸೌಬಲರಾಜ ಶಕುನಿಯೊಡನೆ ನಿಮ್ಮಗಳ ಸರಸ ಸಲ್ಲಾಪ ಇನ್ನು ಮುಂದೆ ನನಗುಳಿದಿರುವ ದಾರಿ ದೇಶಕ್ಕೆ ದೇಶ, ರಕ್ತಕ್ಕೆ ರಕ್ತ, ಸೇಡಿಗೆ ಸೇಡು. ರೋಷ ದೇಶ ರೋಷ, ಈ ಶಕುನಿಗೆ ಹೃದಯದ ರೋಷ. ರೋಷ ದೇಶ ರೋಷ, ಈ ಶಕುನಿಗೆ ಹೃದಯದ ರೋಷ. ನಾ ಮಾಡುವೆ ನಿನಗೆ ಮೋಸ, ನಾ ಮಾಡುವೆ ನಿನಗೆ ಮೋಸ. ನಗು ನಗುತ್ತಲೆ ನಗು ನಗುತ್ತಲೆ ನಗು ನಗುತ್ತಲೆ ಹಿಡಿವೆನು ಪಾಶ. ರೋಷ ದೇಶ ರೋಷ, ಈ ಶಕುನಿಗೆ ಹೃದಯದ ರೋಷ. ರೋಷ ಒಂದೇ ದೇಹದ ಪಾಶ, ಒಂದೇ ದೇಹದ ಪಾಶ. ನಾ ಮಾಡುವೆ ನಾ ಮಾಡುವೆ ನಾ ಮಾಡುವೆ ಕುರುಕುಲ ನಾಶ. ರೋಷ ದೇಶ ಶಕುನಿಗೆ ಹೃದಯದ ರೋಷ. ಸೇಡಿನ ಸರ್ಪದ ರೋಷ. ನಿನ್ನ ಕಚ್ಚದೆ ನಿನ್ನ ಕಚ್ಚದೆ ನಿನ್ನ ಕಚ್ಚದ ಬೆಳೆದು ಉದ್ದೇಶ. ರೋಷ ದೇಶ ರೋಷ, ಈ ಶಕುನಿಗೆ ಹೃದಯದ ರೋಷ. ರೋಷ ದೇಶ ರೋಷ, ಈ ಶಕುನಿಗೆ ಹೃದಯದ ರೋಷ. ರೋಷ ದೇಶ ರೋಷ, ಹೃದಯದ ರೋಷ. ದುರಹಂಕಾರಿಯಾದ ದುರಹಭಿಮಾನ ದುಷ್ಟ ದುರ್ಯೋಧನೇ ಕೇಳು. ನಾನು ನಿನ್ನಂತೆಯೇ 100 ಮಂದಿ ಸಹೋದರರೊಗೂಡಿ ಏಕಚಕ್ರಾಧಿಪತ್ಯವನ್ನು ಸ್ಥಾಪಿಸಿಕೊಂಡು ಸುಖದ ಸುಪ್ಪತ್ತಿಗೆಯಲ್ಲಿ ಮೆರೆಯಬಹುದಾಗಿತ್ತು. ಆದರೆ ನಿನಗಂತಲೂ ನಾನು ಮಹಾಪ್ರಚಂಡ. ಅವೆಲ್ಲವೂ ಗಾಳಿ ಗೋಪುರಗಳದವು, ಆದರೂ ಚಿಂತೆ ಇಲ್ಲವೋ ಚಂಡ. ನಾನು ನಿನಗಿಂತಲೂ ಮಹಾಪ್ರಚಂಡ. ಅಂತೆಯೇ ಈ ಶಕುನಿಯ ಇತಿಹಾಸ ಭವಿಷ್ಯವು ಆಲಕ್ಷ್ಯವಾಗುವುದೆಂದು ತಿಳಿದು ಮುಳ್ಳಿನಿಂದಲೇ ತೆಗೆಯಬೇಕು.
ವಜ್ರವನ್ನು ವಜ್ರದಿಂದಲೇ ಛೇದಿಸಬೇಕು. ನಿನ್ನಂತ ಮೋಸಗಾರನನ್ನು ಮೋಸದಿಂದಲೇ ನಾಶಗೊಳಿಸಬೇಕು ಎಂಬ ಗುರಿ ಹಿರಿಯರ ಆರೋಗ್ಯವನ್ನು ಅನುಸರಿಸಿ ನಿನ್ನನ್ನು ಅಡ್ಡ ದಾರಿಯಲ್ಲೇ ಇಡಿಸುತ್ತಾ ಬಂದೆ. ದುರ್ಯೋಧನ, ಇನ್ನು ಮುಂದೆ ನನಗುಳಿದಿರುವ ದಾರಿ ಹಸ್ತಿನಾವತಿ ರತ್ನ ಸಿಂಹಾಸನವನ್ನು ರಕ್ತದ ಮಡುವಿನಲ್ಲೇ ಮಲಗಿಸಿ ರಾಜ್ಯದಲ್ಲಿ ಅಶಾಂತಿ ಎಂಬ ಬಿರುಗಾಳಿ ನೆಮ್ಮಿಸಿ ನೀನು ನೀರಿನಿಂದ ಹೊರಬಿದ್ದ ಮೀನಿನಂತೆ ವಿಲವಿಲನೆ ಒದ್ದಾಡಿ ಸಾಯಬೇಕು. ಈ ರೀತಿ ನಿನ್ನನ್ನು ನೆರಳಿಸದೆ ಹೋದರೆ ನಾನು ಸೌಬಲ ರಾಜ ಶಕುನಿಯೇ ಅಲ್ಲ. ಈಗ ನನ್ನ ದೇಹದಲ್ಲಿ ಹತ್ತಿ ಉರಿತಿರುವುದು ಜ್ವಾಲೆ, ದಗದಗನೆ ಹತ್ತಿ ಉರಿಯುತ್ತಿರುವುದು ದೇಶದ ಜ್ವಾಲೆ. ದಗದಗನೆ ಹತ್ತಿದ ದೇಶದ ಜ್ವಾಲೆ ದಗಿಸುತ್ತಿರುವುದು ರೋಚಕರಾಳೆ. ದಗದಗನೆ ಹತ್ತಿದ ದೇಶ ಜ್ವಾಲೆ ದಗಿಸುತ್ತಿರುವುದು ಹರಡಿದಾಗ ನೆಲವೆಲ್ಲಲ್ಲೂ ಉಳಿಯುವುದೆಂದು ಕುರುವಂಶಜರು. ದುರ್ಯೋಧನ, ಹರಡಿದಾಗ ನೆಲವೆಲ್ಲಲ್ಲೂ ಉಳಿಯುವುದೆಂದು ಕುರುವಂಶಜರು. ದಗದಗ ನೆಲ್ಲಿದ ದೇಶ ಜ್ವಾಲೆ ದಗಿಸುತ್ತಿರುವುದು ರೋಚಕರಾಳೆ. ನಮ್ಮನ್ನು ಕುರುಪದಿ ತಂದನು, ಹಸ್ತಿನವತಿಯ ಸೆರವೊಳಗಿಟ್ಟನು. ಸೋಲಿಸಿ ನಮ್ಮನ್ನು ಕುರುಪದಿ ತಂದನು, ಹಸ್ತಿನವತಿಯ ಸೆರವೊಳಗೆ. ಅಣ್ಣ ತಮ್ಮಂದಿರು 100 ನಾವು ನಮಗೊದಗಿರುವುದು ಸೆರೆಮನೆಯೊಳು ಸಾವು. ಅಣ್ಣ ತಮ್ಮಂದಿರು 100 ನಾವು ನಮಗೊದಗಿರುವುದು ಸೆರೆಮನೆಯೊಳು ಸಾವು. ದಗದಗ ನೆತ್ತಿದ ದೇಶ ಜ್ವಾಲೆ ದಗಿಸುತ್ತಿರುವುದು ರೋಚಕರಾಳೆ. ಒಬ್ಬನೇ ಉಳಿದಿಗ ನೀಗ ತೀರಿಸಲ ನಿಜರ ಸಾಲವ ಬೇಗ. ಒಬ್ಬನೇ ಉಳಿದಿಗ ನೀಗ ತೀರಿಸಲ ನಿಜರ ಸಾಲವ. ಎಮ್ಮರವಾಗುವುದು ಎಣ್ಣೆಯ ಸೇಡು ಸುಯೋಧನ. ಎಮ್ಮರವಾಗುವುದು ಎಣ್ಣೆಯ ಸೇಡು ಮಶಾಣಗೊಳಿಸಿದ ಕೌರವ ನಾಡು. ಎಮ್ಮರವಾಗುವುದು ಎಣ್ಣೆಯ ಸೇಡು ಮಶಾಣಗೊಳಿಸಿದ ಕೌರವ ನಾಡು. ದಗದಗ ನೆದ್ದಿದ ದೇಶ ಜ್ವಾಲೆ ದಗಿಸುತ್ತಿರುವುದು ರೋಚಕರಾಳೆ. ದಗದಗ ದುಷ್ಟ ಮನಸ್ಸಿನ ದುಸ್ಸಾಹಸಿಂತಾಗ್ನೆ ಜ್ವಾಲೆಯಿಂದ ನನ್ನ ಶರೀರವು ದಗಿಸುತ್ತಿರುವುದು. ದುರ್ಯೋಧನ, ನಿನ್ನ ಕತ್ತಲೆಯ ಕಾರಾಗ್ರಹವನ್ನು ನಾನಿನ್ನು ಮರೆತಿಲ್ಲ. 100 ಮಂದಿ ಸಹೋದರರನ್ನು ಬಂಧನದಲ್ಲಿಟ್ಟು ದಿನಕ್ಕೊಂದಿಡಿ ಅನ್ನ, ಒಂದೇ ಒಂದು ಒಳ ನೀರನ್ನು ಕೊಡ್ತಿದ್ದೆಯಲ್ಲ ಪಾಪಿ. ಅದೆಲ್ಲವನ್ನು ನನ್ನ ಸಹೋದರರು ಆ ಇಡೀ ಅನ್ನವನ್ನು ನನಗೆ ಕೊಟ್ಟು ಒಬ್ಬೊಬ್ಬರಾಗಿ ಸತ್ತರು ಕೌರವ, ಒಬ್ಬೊಬ್ಬರಾಗಿ ಸತ್ತರು. ಮೃತ್ಯುವಿನ ಕೊನೆಯ ವಿಶ್ವಾಸದಿಂದ ನನ್ನನ್ನು ಶಪಿಸುತ್ತಾ ಆ ಘೋರ ಹಿಂಸದ ಪ್ರತಿಶೋಧನ ಭಾರವನ್ನು ನನಗೊಪ್ಪಿಸಿ ಒಬ್ಬೊಬ್ಬರಾಗಿ ಸತ್ತರು ಕೌರವ, ಒಬ್ಬೊಬ್ಬರಾಗಿ ಸತ್ತರು. ಲೋಕೇಶ್ ಕುಮಾರ್ ಅವರ ಚಿರಶೂನ್ಯ ದೃಷ್ಟಿಯು ಈಗಲೂ ನನ್ನ ಸಿಡಿಲಿನಂತೆ ಬೇರಿಸುತ್ತಿರುವುದು. ಕುರು ರಕ್ತದ ಅಜಸ್ತ್ರ ಧಾರೆಯಿಂದ ಪುನಃ ಅವರನ್ನು ಉಜ್ಜೀವನಗೊಳಿಸಲು ನಿನ್ನ 99 ಮಂದಿ ಸಹೋದರರನ್ನು ಚಿನ್ನ ಭಿನ್ನಗಳ ರುಂಡಗಳಿಂದ ನಿನ್ನ ನರಕದಲ್ಲಿ ನಿರಾಂಜನವನ್ನು ಮಾಡಿಸುವನು.
ಈ ಕುರುಕ್ಷೇತ್ರದಲ್ಲಿ ಈ ಶಕುನಿಯಿಂದ ಆಗುವ ಹಿಂಸೆಯು ಅತಿ ಭಯಾನಕವಾಗಿರುವುದು. ದುರ್ಯೋಧನ, ನಿನ್ನ 99 ಮಂದಿ ಸಹೋದರರನ್ನು ನಿನ್ನನ್ನು ನಾಶ ಮಾಡದ ಹೊರತು ಈ ಸೌಬಲ ರಾಜ ಶಕುನಿಗೆ ಎಲ್ಲಿ ಆನಂದ, ಪರಮಾನಂದ? ಆನಂದ ಆನಂದ ಈ ಶಕುನಿಗೆ ಪರಮಾನಂದ, ಈ ಕುರುಕ್ಷೇತ್ರದಿಂದ ಆನಂದ. ಕುರುಕ್ಷೇತ್ರದ ಸಂಗ್ರಾಮ, ಕುರುಕುಲ ವಂಶವು ನಿರ್ನಾಮ. ದುರ್ಯೋಧನ, ಕುರುಕ್ಷೇತ್ರದ ಸಂಗ್ರಾಮ, ಕುರುಕುಲ ವಂಶವು ನಿರ್ನಾಮ. ಪಾಂಡವರಿಗೆ ಜಯವೋ, ಕೌರವಗ ಜಯವೋ. ದುರ್ಯೋಧನ, ಪಾಂಡವರಿಗೆ ಜಯವೋ, ಕೌರವಗ ಜಯವೋ. ಆನಂದ ಆನಂದ ಈ ಶಕುನಿಗೆ ಪರಮಾನಂದ, ಈ ಕುರುಕ್ಷೇತ್ರದಿಂದ, ಈ ಕುರುಕ್ಷೇತ್ರದಿಂದ ಆನಂದ. ಸರ್ಪದ ಎಡೆಮುಟ್ಟಿ ಸರಸವನಾಡಲು ಬಯಸುವೆಯ. ದುರ್ಯೋಧನ, ಹೇಡಿನ ಸರ್ಪದ ಎಡೆಮುಟ್ಟಿ ಸರಸವನಾಡಲು ಬಯಸುವೆಯ. ನಿನ್ನ ವಿನಾಶಕ್ಕೆ ನಾಣ್ಯವನಾಡಿ ಆನಂದವನ ಹೊಂದುವೆನೋ. ನಿನ್ನ ವಿನಾಶಕ್ಕೆ ನಾಣ್ಯವನಾಡಿ ಆನಂದವನ ಹೊಂದುವೆನೋ. ಆನಂದ ಆನಂದ ಈ ಶಕುನಿಗೆ ಪರಮಾನಂದ, ಈ ಕುರುಕ್ಷೇತ್ರದಿಂದ ಆನಂದ. ಕೌರವ ಕುರಿಗಳ ಕೊಬ್ಬಿಸುವೆ, ಆ ಕುರಿಗಳ ರಣದಳು ಬಲಿಕೊಡುವೆ. ದುರ್ಯೋಧನ, ಕೌರವ ಕುರಿಗಳ ಕೊಬ್ಬಿಸುವೆ, ಆ ಕುರಿಗಳ ರಣದಳು ಬಲಿಕೊಡುವೆ. ನೆಮ್ಮದಿಗೆಂದಿರಿ ಸೋದರರೇ, ಆನಂದವನ್ನೇ ಹೊಂದಿವಿರಿ. ನೆಮ್ಮದಿಗೆಂದಿರಿ ಸೋದರರೇ, ಆನಂದವನ್ನೇ ಹೊಂದಿವಿರಿ. ಆನಂದ ಆನಂದ ಈ ಶಕುನಿಗೆ ಪರಮಾನಂದ, ಈ ಕುರುಕ್ಷೇತ್ರದಿಂದ, ಈ ಕುರುಕ್ಷೇತ್ರದಿಂದ ಆನಂದ. ದುರ್ಯೋಧನ, ತಾಯಿಯ ಕಣ್ಣೀರಿನಿಂದ ತೈದು ಗುರು ಹಿರಿಯರ ರಕ್ತದಿಂದ ಕಳಂಕಿತನಾಗಿ ಪುತ್ರ ಶೋಕದಿಂದ ದಗಿಸುತ್ತ ನಿನಗಾಗಿ ಒಂದು ನಿಟ್ಟುಸಿರನ್ನು ಸಹ ಬಿಡುಗಡೆಯಿಲ್ಲದಂತೆ ಮಾಡಿ ನಿನ್ನನ್ನು ನೇರವಾಗಿ ನರಕದ ಮಾರ್ಗವನ್ನೇ ಅವರಿಗೆ ಮಾವ ನರಕದ ಮಾರ್ಗ ಯಾರಿಗೆ? ನಿನಗೆ. ಅಲ್ಲವಯ್ಯ, ನಿನಗೆ ವೈರಿಗಳಾದ ಆ ಪಾಂಡವರಿಗೆ ಅನ್ನುವಷ್ಟರಲ್ಲಿ ನಿನ್ನ ಆಗಮನವಾಯಿತು. ನಾ ಹೇಳು ಮಾವ, ನಾನು ಮಾಡಿದ ಕಾರ್ಯವು ಯುಕ್ತವೇ? ಚಿಂತೆ ಏಕೆ ಕುರುರಾಜ? ಜಯದ್ರಥ ಕುತವರ್ಮಾದಿಗಳು ಸೈನ್ಯ ಸಮೇತರಾಗಿ ನಿನ್ನ ಸಹಾಯಕ್ಕಾಗಿ ಹೊರಟರೆಂದು ಈ ದಿನ ದೂತನು ಸಮಾಚಾರವನ್ನು ತಂದನಲ್ಲವೇ? ನಾನು ಅದಕ್ಕಾಗಿ ಚಿಂತಿಸುತ್ತಿಲ್ಲ ಮಾವ. ಈ ದುರ್ಯೋಧನನು
ಅಸಹಾಯಕ ಶೂರನು ತನ್ನೆರಡು ತೋಳ್ಗಳ ಬಲದಿಂದ ಆ ಪಾಂಡವರ ಸೈನ್ಯವೆಲ್ಲವನ್ನು ಎದುರಿಸಬಲ್ಲವನು. ಆದರೆ ಆ ಜ್ಯೋತಿಂಸೆ ಸುಯೂತ ಕಲಹ ಇದು ಉಚಿತವೇ ಮಾವ? ಆ ದಿನ ನಾನು ದ್ವಾರಕೆಗೆ ಹೋಗಿದ್ದಾಗ ಆ ಕೃಷ್ಣನು ಯುದ್ಧವು ಅಧರ್ಮವೆಂದು ಎಷ್ಟೋ ವಿಧವಾಗಿ ಹೇಳಿದನು. ಆದರೆ ನಿನ್ನ ಮೇಲಿನ ಅಭಿಮಾನದಿಂದ ಅವನ ಮಾತುಗಳನ್ನು ನಿರಾಕರಿಸಿದೆನು. ಕೃಷ್ಣನು ಕ್ಷತ್ರಿಯ ಜಾತಿಯ ಪರಮ ವೈರಿ. ಅವನ ಮಾತು ಪರಿಹಾಸವನ್ನು ಸುಯೋಧನ. ಕೃಷ್ಣನು ಹಸ್ತಿನಾವತಿಗೆ ಬಂದಿರುವಂತೆ ನಾಳಿನ ಪ್ರಾತಃ ಕಾಲ ತಮ್ಮ ರಾಜಸಭೆಯಲ್ಲಿ ಶಾಂತಿ ಸಂಧಾನ. ಏನು? ಆ ಕೃಷ್ಣನು ಹಸ್ತಿನಾವತಿಗೆ ಬಂದಿರುವನು. ಓಗುಪಿಯ ಸಹೋದರ, ಅತಿಥಿ ಸತ್ಕಾರಕ್ಕೆ ಸಿದ್ಧನಾಗುವ. ಸಹೋದರ ನಮ್ಮ ಸತ್ಕಾರವನ್ನು ನಿರಾಕರಿಸಿ ಆಗಲೇ ರಾಜಪ್ರಸಾದವನ್ನು ದಾಟಿ ದರಿದ್ರ ವಿದ್ರ ಮನೆಯನ್ನು ಆಶ್ರಯಿಸಿರುವನು. ಎಷ್ಟೊಂದು ಅವಹೇಳನವನ್ನು, ಎಷ್ಟೊಂದು ಅವಹೇಳನ! ಇದು ಅವಹೇಳನವಲ್ಲ ಪ್ರಿಯ ಸಹೋದರ. ಆ ಯದುಪತಿಯು ಭಕ್ತ ಪಾರಾಧೀನನು. ಅವನಿಗೆ ವಿದುರನಂತಹ ಭಕ್ತರು ಮತ್ತಾರಿರುವರು? ಈ ದಿನ ಭಕ್ತನ ಸತ್ಕಾರವನ್ನು ಸ್ವೀಕರಿಸಿ ನಾಳೆ ನಮ್ಮ ಮಂದಿರಕ್ಕೆ ಬಂದೇ ಬರುವನು. ನೀನು ಚಿಂತಿಸಬೇಡ. ಹೋಗು ಪ್ರಿಯ ಸಹೋದರ, ಅತಿಥಿ ಸತ್ಕಾರಕ್ಕೆ ಸಿದ್ಧನಾಗು. ಸಹೋದರ, ದುರಾತ್ಮರ ನಿಮ್ಮ ಪಾಂಡಸುತರ ಮದವ ಮುರಿವೆ ನಿತ್ಯ, ಮದವ ಮುರಿವೆ ನಿತ್ಯ, ಮದವ ಮುರಿವೆ ನಿತ್ಯ. ಸಹೋದರ, ನಿಮ್ಮ ಪಾಂಡಸುತರ ಮದವ ಮುರಿವೆ ನಿತ್ಯ, ಮದವ ಮುರಿವೆ ನಿತ್ಯ, ಮದವ ಮುರಿವೆ ನಿತ್ಯ. ಸಹೋದರ,
ಪಂಥ ಆ ಬಂಡ ಭೀಮನ ಉಂಡಿಗೆ ಬಿಸಿ ರಕ್ತಪಾನ ಮಾಡದೆ ಒಳ್ಳೆಯದು. ಹೀಗಿರುವಾಗ ಸತ್ಕಾರವಂತೆ ಸತ್ಕಾರ ಒಪ್ಪದು ಒಪ್ಪದು ಒಪ್ಪದು. ಸಹೋದರ 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 ನೋಡಿದೆಯ ಮಾವ ಈ ನನ್ನ ಸಹೋದರನ ಕೋಪನು. ಅಭಿಮಾನಿಶಾಲಿಯಾದ ಈ ನನ್ನ ಸಹೋದರನನ್ನು ಶಮನ ಮಾಡುವುದು ನನಗೂ ಒಂದೊಂದು ಸಾರಿ ದುಸ್ಸಾಹಸ ಎನಿಸುವುದು. ಈಗೇನು ಮಾಡುವುದು ಮಾವ? ಆ ಕೃಷ್ಣನ ಸಂಧಾನಕ್ಕೆ ಸಮ್ಮತಿಸುವುದು ಅಥವಾ ಸುಯೋಧನ, ಕೃಷ್ಣನು ಶಾಂತಿಗಾಗಿ ಇಲ್ಲಿಗೆ ಬಂದವನಲ್ಲ. ಆಗೇನಾದರೂ ಎದ್ದಿದ್ದರೆ ಗುರುಕುಲ ಚಕ್ರೇಶ್ವರ ಸಾರ್ವಭೌಮನಾದ ನಿನ್ನ ಈ ವೈಭವನು ತೃಣೀಕರಿಸಿ ಆ ದಾಸಿ ಪುತ್ರನಾದ ವಿದುರನ ಮುಡುಕು ಜೋಪಡಿಯನ್ನು ಆಚರಿಸುತ್ತಿದ್ದೇನೆ. ಪ್ರಾರಂಭದಲ್ಲಿ ಸಹಿಸಲಾಗದ ಅಪಮಾನ, ಈ ಭಕ್ತಿ ವೈರಾಗ್ಯ ನೆಪದಿಂದ ವಂಚಿತನಾಗಿ ಈ ಅಪಮಾನವನ್ನು ನೀನು ಹೇಗೆ ಸಹಿಸುವೆ ಸುಯೋಧನ? ಕೃಷ್ಣನಲ್ಲಿ ನಿನಗೆ ಇಷ್ಟೊಂದು ದ್ವೇಷ ಯಾಕೆ ಶಕುನಿ? ಕೃಷ್ಣನು ಕ್ಷತ್ರಿಯ ಜಾತಿಯ ಪರಮ ವೈರಿ. ಭರತ ವರ್ಷದಲ್ಲಿ ಕ್ಷತ್ರಿಯರನ್ನು ನಿರ್ಮೂಲ ಮಾಡಲೆಂದು ಅವನು ಅವತರಿಸಿರುವನು. ಯಾರು ಅವನ ಭಕ್ತಿ ವೈರಾಗ್ಯ ಪ್ರದರ್ಶನಕ್ಕೆ ಮರುಳಾಗಿ ಭಗವಂತನೆಂದು ಪೂಜಿಸುವರೋ ಅವರನ್ನೇ ನಿರ್ಮೂಲ ಮಾಡಿಬಿಡುವನು. ಶಿಶುಪಾಲ, ಜರಸಂಧ ಇವರೆಲ್ಲರೂ ನಿನಗೆ ಎಂಥ ಮಿತ್ರರಾಗಿದ್ದರು. ಕಾರಣವಿಲ್ಲದೆ ಅವರನ್ನು ಸಂಹರಿಸಿದನು. ಕಂಸನನ್ನು ವಧಿಸಿ ಅರುಳು ಮರುಳನಾದ ಉಗ್ರ ಸೈನ್ಯನನ್ನು ನೆಪ ಮಾತ್ರಕ್ಕೆ ಸಿಂಹಾಸನದ ಮೇಲೆ ಕೂರಿಸಿ ಸಹೋದರರನ್ನು ಸುರಪಾನ ಪದಸ್ಥನಾಗಿ ಮಾಡಿ ರಾಜ್ಯಲಕ್ಷ್ಮಿಯನ್ನು ವಶಪಡಿಸಿಕೊಂಡವನು. ಇಂಥವನಿಗೆ ಮನ್ನಣೆ ಕುರುರಾಜ. ಮಾವ, ಹಾಗಾದರೆ ನನ್ನನ್ನು ದ್ವಾರಿಕೆಗೆ ಕಳಿಸಿದ್ದೇಕೆ? ಆ ಕೃಷ್ಣನ ಮನೆಯ ಬಾಗಿಲಲ್ಲಿ ಸಹಾಯವನ್ನು ಬೇಡುವುದು ನನಗೆ ಉಚಿತವಾದ ಕಾರ್ಯವೇ? ಅದಕ್ಕೊಂದು ಉದ್ದೇಶವಿತ್ತು. ಏನದು ನಿನ್ನ ಉದ್ದೇಶ? ಕಾಳ ಸರ್ಪದ ಇಸದ ಹಲ್ಲನ್ನು ಕಿತ್ತ ಬಳಿಕ ಅದರೊಡನೆ ಸರಸವಾಡಬಹುದಲ್ಲವೇ? ಕೃಷ್ಣನಿಗಿಂತ ಅವನ ಯಜನ್ಮದ ಯಾದವ ಸೈನ್ಯವು ನಿನಗೆ ಎಷ್ಟು ಉಚಿತವಾಯಿತು. ಏನಾದರೂ ಸೈನ್ಯ ಸಮೇತರಾಗಿ ನಿನ್ನ ಪಕ್ಷವನ್ನು ವಹಿಸುತ್ತೇನೆಂದಿದ್ದರೆ ನೀನದನ್ನು ನಿರಾಕರಿಸಬೇಕಾಯಿತು. ನನಗೆ ನೀನು ಬೇಡ, ನಿನ್ನ ಕೃಷ್ಣ ಮಾತ್ರ ಬೇಕಂತ ಆದರೆ ಅರ್ಜುನನು ಆ ಸಂಕಟದಿಂದ ನಿನ್ನನ್ನು ಪಾರು ಮಾಡಿದನು. ಮಾವ, ಕೃಷ್ಣನು ನೀನು ಹೇಳುವಂತಹ ವಂಚಕನೇ ಇರಬಹುದು, ಆದರೆ ಅವನ ಮೇಲಿನ ದ್ವೇಷದಿಂದ ಆ ಪಾಂಡವರನ್ನು ಹಿಂಸಿಸಬೇಕಾಗುವುದಿಲ್ಲ. ಈಗೇನು ಮಾಡುವುದು? ಏನಂದೆ ಸುಯೋಧನ? ಪಾಂಡವರು ಏನು ಇರಿಯದವರೇ? ಪಾಪ ಪುಣ್ಯ ಇದನ್ನ ಎಲ್ಲಿಂದ ಕಲಿತೆ ಸುಯೋಧನ? ಪಾಂಡವರನ್ನು ಕೃಷ್ಣನಿಂದ ಬೇರೆ ಮಾಡಲಾಗದು. ಅವರೆಲ್ಲರೂ ಕೃಷ್ಣನ ಆಜ್ಞಾಧಾರಕರು. ನೀನೇನಾದರೂ ಸಂಧಿಗೆ ಸಮ್ಮತಿಸಿ ಪಾಂಡವರಿಗೆ ರಾಜ್ಯವನ್ನು ಕೊಟ್ಟಿದ್ದೆ ಆದರೆ ನಿನ್ನ ವಿನಾಶಕ್ಕೆ ನೀನೇ ಕಾರಣನಾಗ. ಅಲ್ಲವಯ್ಯ, ಪಗಡೆ ಆಟದಲ್ಲಿ ಸೋತಾಗಲೇ ಪಾಂಡವರಿಗೆ ರಾಜ್ಯದ ಮೇಲಿನ ಹಕ್ಕು ನಷ್ಟವಾಯಿತು. ಪುನಃ ಅದನ್ನು ಹೊಂದುವುದೆಂದರೇನು? ಕ್ಷತ್ರಿಯ ಹೀರರಿಂದ ಅನುಭಕ್ತಳಾದ ಕುರುಭೂಮಿ ರಾಜ್ಯಲಕ್ಷ್ಮಿಯನ್ನು ಭಿಕ್ಷಿಕರ ಯಾಶೆಯಂಗೆ ಹಿಡಿಯುವುದು ನಿನಗೆ ಉಚಿತವಲ್ಲ. ಪಾಂಡವರು ರಾಜ್ಯಕ್ಕಾಗಿ ಹಂಬಲಿಸುತ್ತಿದ್ದರೆ ರಣಕ್ಷೇತ್ರದಲ್ಲಿ ಸೆಣಸಿ ವಿಜಯಲಕ್ಷ್ಮಿಯನ್ನು ಕಡಿಯಡಿ. ಮೇಲಿಂದ ಮೇಲೆ ಈ ದೈನ್ಯ ವೃತ್ತಿ ಏಕೆ? ದೇಗಿ 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 ಎಂದು ಸರಿಯಾಗಿ ಹೇಳಿದೆ ಸೋಬಲ ರಾಜ. ಯುದ್ಧ ಹೊರತಾಗಿ ಆ ಪಾಂಡವರಿಗೆ ಸೂಜಿ ಮನೆಯಷ್ಟು ಜಾಗವನ್ನು ಕೊಡಲಾಗುವುದಿಲ್ಲ. ಅಷ್ಟು ಮಾತ್ರವಲ್ಲ ಸುಯೋಧನ, ಸಂಧಿಯ ನಭದಿಂದ ಬಾರಿಗೂ ತನ್ನ ಪ್ರತಿಜ್ಞೆಯನ್ನು ತೋರ್ತಿರುವ ಆ ಕೃಷ್ಣನಿಗೂ ತಕ್ಕ ಪ್ರಾಯಶ್ಚಿತ್ತವಾಗಲೇಬೇಕು. ಆ ವಿಚಾರದಲ್ಲಿ ನನ್ನದೊಂದು ಸಲಹೆ ಇರುವುದು. ಏನದು ನಿನ್ನ ಸಲಹೆ? ಅದನ್ನು ನಾನು ಸಮಯ ಬಂದಾಗ ತಿಳಿಸುವೆನು. ನಿನ್ನ ಸಲಹೆ ಹೊರತು ಮಾವ,
ನಿನ್ನ ಸಲಹೆಯ ಹೊರತಾಗಿ ನಾನು ಯಾವ ಕಾರ್ಯವನ್ನು ಮಾಡುವುದಿಲ್ಲ. ಯಾರೋ ನಂದೆದುರಿಸಬಲ್ಲವನು, ಸರ್ಪಲಾಂಛನನ ಯಾರೋ ನಂದೆದುರಿಸಬಲ್ಲವನು. ಯಾರೋ ನಂದೆದುರಿಸಬಲ್ಲವನು, ಸರ್ಪಲಾಂಛನನ ಯಾರೋ ನಂದೆದುರಿಸಬಲ್ಲವನು. ಗಡಗಡನೆ ಗುಡು ಗುಡುಗಿ ಆರ್ಭಟಿಸಿ ಬ್ರಹ್ಮಾಂಡವೇ, ಗಡಗಡನೆ ಗುಡು ಗುಡುಗಿ ಆರ್ಭಟಿಸಿ ಬ್ರಹ್ಮಾಂಡವೇ, ಧರಣಿ ಭಾರತವು ಪುರದೊಳ್ಳಲ್ವೇ, ಧರಣಿ ಭಾರತವು ಪುರದೊಳ್ಳಲ್ವೇ, ಅದಮ್ಮನೆ ದಯ ಹೊಗೆದು ಬಂದ್ರೆ, ಅದಮ್ಮನೆ ದಯ ಹೊಗೆದು ಬಂದ್ರೆ, ಯಾರು ನಮ್ಮೆದುರಿಸಬಲ್ಲವನು, ಸರ್ಪಲಾಂಛನನ ಯಾರು ನಮ್ಮೆದುರಿಸಬಲ್ಲವನು, ಸರ್ಪಲಾಂಛನನ ಯಾರು ಅವನಾರು ನಮ್ಮೆದುರಿಸಬಲ್ಲವನು. ನಡೆ ನಡೆ ಕುರುಕುಲದ ಸಾಮ್ರಾಟ, ಇಲ್ಲಿಗೆ ಮುಗಿಯಿತು ನಿನ್ನ ಆರ್ಭಟ. ಕಟಕನು ಕುರಿಯನ್ನು ಕೊಬ್ಬಿಸಿ ಕೊಬ್ಬಿಸಿ ಕೊಂದರೆ ನಾನು ನಿನ್ನನ್ನು ಕೊನೆಗೊಂದು ದಿನ ಉಬ್ಬಿಸಿ 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 ನನ್ನ ಸಲಹೆಯನ್ನು ಕೇಳುತ್ತಿರು, ನಿನ್ನ ಕುಲದ ಬೇರನ್ನೇ ಕಿತ್ತೊಗೆಯುವ. ಶಕುನಿ ಎಂಬ 3 ಅಕ್ಷರದ ಅರ್ಥವನ್ನೇ ನಾನು ತಿಳಿದಿರುವ ಮೂಲ. ಶಾ ಎಂದರೆ ಶಕ್ತಿ ಪ್ರಧಾನನಾದ, ಹೂ ಎಂದರೆ ಈ ನಿನ್ನ ಕುರುಕುಲ ವಂಶವನ್ನು, ನೀ ಎಂದರೆ ನಿನ್ನಿಂದಲೇ ನಿರ್ನಾಮ ಮಾಡುವುದೇ ಈ ಶಕುನಿ. ಶಕುನಿಯಿಂದ ಕುರುವಂಶ ನಿರ್ನಾಮ. ನಾನೆಂದಿಗೆ ನಿಮ್ಮಪ್ಪನ ಮನೆಗೆ ಕಾಲಿಟ್ಟೆನೋ ಅಂದಿಗೆ ಇದು ಕಾಯವಟ್ಟ ಗೂಡಾಯಿತು, ಬಾರಿ ವರ್ತ ಬೀಳಾಯಿತು. ಎಂದಿಗೆ ನಿನ್ನ ಮಡದಿಯಾದ ಭಾನುಮತಿ ಮಂಡೆಗೆದ್ರಿ ಮುಂದೆ ಆಗುವಳು ಅಂದಿಗೆ ಈ ಶಕುನಿಯ ಮನಸ್ಸಿಗೆ ಶಾಂತಿ, ಮನಶಾಂತಿ, ವಿಶಾಂತಿ ಅಧಿಕಾರವಿದೆ ಎಂದು ಕೊಬ್ಬೆ ಮೆರೆಯಿತು ನನ್ನ ಮೂಡ. ಇನ್ನೆಷ್ಟು ದಿನ ತಾನೇ ಇರುವುದು ನಿನ್ನ ಅಧಿಕಾರ? ಅಧಿಕಾರ 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 ಬಲದಿಂದ ಒಪ್ಪಿ ಮೆರೆಯುವೆ. ಮನೆಗೆ ಬಲಿಯ ಕೊಟ್ಟು ನಾನು ನೋಡುವೆ, ನೀಚ ನಾನು ನೋಡುವೆ, ಪಾಪೆ ನಾನು ನೋಡುವೆ. ಅತಿಯಾಸೆ ತುಂಬಿರುವುದು ನಿನ್ನ ಮನದಲ್ಲಿ ಗೌರವ. ಅತಿಯಾಸೆ ತುಂಬಿರುವುದು ನಿನ್ನ ಮನದಲ್ಲಿ, ನಿನ್ನ ಕೊಲೆ ಮಾಡ ತಂದಿದೆ ನನ್ನ ಮನದಲ್ಲಿ ಗೌರವ. ಅತಿಯಾಸೆ ತುಂಬಿರುವುದು ನಿನ್ನ ಮನದಲ್ಲಿ, ನಿನ್ನ ಕೊಲೆ ಮಾಡ ತಂದಿದೆ ನನ್ನ ಮನದಲ್ಲಿ. ದೊರೆಯಾಳ ಆಸೆ ಇದೆ ನಿನ್ನ ಮನದಲ್ಲಿ. ದೊರೆಯಾಳ ಆಸೆ ಇದೆ ನಿನ್ನ ಮನದಲ್ಲಿ, ನಿನ್ನ ಕುಲನಾಶ ಗೈಯುವುದೇ ನನ್ನ ಮನದಲ್ಲಿ. ಇದು ನನ್ನದು ತಪ್ಪು, ಇಲ್ಲ ನಿನ್ನದು ತಪ್ಪು. ಇದು ನನ್ನದು ತಪ್ಪು, ಇಲ್ಲ ನಿನ್ನದು ತಪ್ಪು. ನಮ್ಮಿಬ್ಬರನ್ನು ಬ್ರಹ್ಮನ ತಪ್ಪು, ಆ ಬ್ರಹ್ಮನ ತಪ್ಪ. ಅಧಿಕಾರ 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 ಬಲದಿಂದ ಒಪ್ಪಿ ಮೆರೆದಿದೆ. ಆ ಭೀಮನಿಗೆ ಬಲಿಯ ಕೊಟ್ಟು ನೀಚ ನಾನು ನೋಡುವೆ, ಪಾಪೆ ನಾನು ನೋಡುವೆ. ಶೂರತನ್ನುವ ಹಿಡಿದು ನಿನ್ನ ವೀರ ಪಾರ್ಥನು ಗೌರವ.
ತನುವ ಹಿಡಿದು ನಿನ್ನ ವೀರಪಾತನು ಅನ್ಯಾಯವಾಗಿ ಪ್ರಾಣ ಬಿಡುವ ಸೋದಕರ್ಣನು ಹಿಡಿದೆದ್ದು ನಿಲ್ಲುವನು ಭೀಮಸೈನನು ಹಿಡಿದೆದ್ದು ನಿಲ್ಲುವನು ಭೀಮಸೈನನು ತನ್ನ ಗದೆಯಿಂದ ನಿನ್ನ ಕಡೆಯ ಮುಟ್ಟಿ ಬರುವನು ತನ್ನ ಗದೆಯಿಂದ ನಿನ್ನ ಕಡೆಯ ಮುಟ್ಟಿ ಬರುವನು ಇದು ನನ್ನದು ತಪ್ಪು ಇಲ್ಲ ನಿನ್ನದು ತಪ್ಪು ಗೌರವ ಇದು ನನ್ನದು ತಪ್ಪು ಇಲ್ಲ ನಿನ್ನದು ತಪ್ಪು ನಮ್ಮಿಬ್ಬರನ್ನು ಸೃಷ್ಟಿಸಿದ ಬ್ರಹ್ಮನ ತಪ್ಪು ಆ ಬ್ರಹ್ಮನ ತಪ್ಪ ಅಧಿಕಾರ 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 ಬಲದಿಂದ ಉಬ್ಬಿ ಮೆರೆಯಿದೆ ಆ ಭೀಮನಿಗೆ